Good morning, everybody. Welcome back to Nijay Academy. I hope you're all doing good. Okay, today we'll be starting with the Karnataka budget part. Okay, so already ನಾವು ಹೇಳಿದ್ವಿ that ಕರ್ನಾಟಕ ಬಜೆಟ್ ಅನ್ನ ನಾವು ಫ್ರೀ ಆಗಿ ಕೊಡ್ತೀವಿ ಅಂತ, right? So keeping up our promises, we are bringing out the Karnataka budget document. The document is just 17 pages. Okay, ಅದಕ್ಕಿಂತ ಜಾಸ್ತಿ ಇಲ್ಲ. So you don't have to worry at all. ಏನೇನು ಇಂಪಾರ್ಟೆಂಟ್ ಇದೆ ಎಲ್ಲ ನಾವು ಇವತ್ತು ಇದರೊಳಗಡೆ ನೋಡ್ತೀವಿ, ಕವರ್ ಮಾಡ್ತೀವಿ. So brace yourself. Okay, so let us start without any issues, right? So number one, so Karnataka growth figures ಏನೇನಿದೆ ನೋಡ್ಕೊಳ್ಳಿ. So when we are talking about the real GSDP, okay, this is nothing but the GDP of Karnataka. Okay, ಎಸ್ ಅಂತ ನಡಕೆ ಯಾಕೆ ಹಾಕ್ತೀವಿ ಅಂತಂದ್ರೆ ಸ್ಟೇಟ್ GDP ಅಂತ ಹೇಳೋದಕ್ಕೆ. ಓಕೆ, ಸೊ GDP ಎಷ್ಟಿದೆ ನೋಡಿ, ಗ್ರೋತ್ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಗ್ರೋತ್ 8.1 ಇದೆ. ಓಕೆ, ಎಟ್ ಕಾನ್ಸ್ಟೆಂಟ್ ಪ್ರೈಸಸ್. ಇಸ್ ಇಟ್ ಕ್ಲಿಯರ್? ಅಂಡ್ ಇಟ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ಇಂಡಿಯಾ. ಇಂಡಿಯಾದ ಎಷ್ಟಿದೆ? 7.4 ಇದೆ. ಓಕೆ, ವೆರಾಸ್ ಕರ್ನಾಟಕದ್ದು 8.1 ಇದೆ. ಓಕೆ, ಸೊ ಕ್ವಶನ್ ನಾಳೆ ಬಂತು ಅಂತಂದ್ರೆ ಕರ್ನಾಟಕದ ಜಾಸ್ತಿ ಇದೆಯೋ ಅಥವಾ ಓವರ್ ಆಲ್ ಇಂಡಿಯಾ ತಗೊಂಡಾಗ ಜಾಸ್ತಿ ಇದೆಯೋ ಅಂತ ಕೇಳಿದಾಗ ರಿಮೆಂಬರ್ ಕರ್ನಾಟಕದ್ದು ಜಾಸ್ತಿ ಇದೆ. ಅಂಡ್ ಅದರೊಳಗಡೆ ಸೆಕ್ಟರ್ ವೈಸ್ ಗ್ರೋತ್ ಅನ್ನ ನೋಡಿದಾಗ ಯಾರು ಜಾಸ್ತಿ ಇದೆ ನೋಡಿ, ಅಗ್ರಿಕಲ್ಚರ್. ಓಕೆ, ಅಗ್ರಿಕಲ್ಚರ್ ಅದು ಜಾಸ್ತಿ ಇದೆ. ನೆಕ್ಸ್ಟ್ ಬರುತ್ತೆ ಇಂಡಸ್ಟ್ರಿ, ಅದಾದ್ಮೇಲೆ ಲಾಸ್ಟಿಗೆ ಸರ್ವಿಸ್ ಸೆಕ್ಟರ್. ಸೊ ಈ ಡಾಟಾನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆದಷ್ಟು ಇದನ್ನ ರಿವೈಸ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಕಮಿಂಗ್ ಟು ದಿ FDI. FDI ಅಂತ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಈ FDI ಬಗ್ಗೆ ಮಾತಾಡುವಾಗ, ಓಕೆ, ನಮ್ಮ FDI ಎಷ್ಟಿದೆ ನೋಡಿ, 26.7% ಆಫ್ ಇಂಡಿಯಾಸ್ ಟೋಟಲ್ FDI. ಓಕೆ, ಸೊ ಅಪ್ರಾಕ್ಸಿಮೇಟ್ ಆಗಿ ತಗೊಂಡ್ರು ಕೂಡ 25% ಅಂತ ಹಿಡ್ಕೊಳ್ಳಿ. ಇಟ್ ಈಸ್ 1/4 ಆಫ್ ಇಂಡಿಯಾಸ್ FDI. That means Karnataka alone is bringing out nearly 25% of the ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಬೇರೆ ದೇಶದಿಂದ ಬರ್ತಾ ಇರೋ ಇನ್ವೆಸ್ಟ್ಮೆಂಟ್ 25% ಇಂಡಿಯಾದ್ದು ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಕರ್ನಾಟಕದ ಒಳಗಡೆ ಹೋಗ್ತಾ ಇದೆ. ಓಕೆ, ಇದು 26 ಇದೆ, ಇಲ್ಲಿ 26.7 ಇದೆ, ಅಪ್ರಾಕ್ಸಿಮೇಟ್ಲಿ 27% ಆಗುತ್ತೆ ಅದು. ಓಕೆ, ಬಟ್ ನಾನು ಹಂಗೆ ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಹೇಳ್ತಾ ಇರೋದು, 1/4 ಅಂತರೂ ಎಲ್ಲಿ ಹೋಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಕರ್ನಾಟಕ. ಓಕೆ, ಬೇರೆ ರಾಜ್ಯದ್ದು ಮಹಾರಾಷ್ಟ್ರ, ಗುಜರಾತ್, ಡೆಲ್ಲಿ ಇಲ್ಲೆಲ್ಲ ಡಿಕ್ಲೈನ್ ಆಗ್ತಾ ಇದೆ. ಬಟ್ ಕರ್ನಾಟಕದ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಕಮಿಂಗ್ ಡೌನ್, ರೈಟ್. ಸ್ಟೇಟ್ ಫೈನಾನ್ಸಸ್ ಅನ್ನ ನೋಡಿದಾಗ ನಮ್ಮ ರೆವಿನ್ಯೂ ಎಷ್ಟು ಗ್ರೋ ಆಗಿದೆ ನೋಡಿ, 8.3% ಗ್ರೋ ಆಗಿದೆ. ಓಕೆ, ನೀವು ಯಾವ ತರ ಇನ್ಕಮ್ ಅನ್ನ ಜನರೇಟ್ ಮಾಡ್ತೀರಾ ಅದೇ ತರ ಸ್ಟೇಟ್ ಕೂಡ ಇನ್ಕಮ್ ಅನ್ನ ಜನರೇಟ್ ಮಾಡುತ್ತೆ. ಓಕೆ, ಅಂಡ್ ಅದು ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗಿದೆ, 8.3% ಇನ್ಕ್ರೀಸ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಆ ಇನ್ಕಮ್ ಒಳಗಡೆ, ಓಕೆ, ರೆವಿನ್ಯೂ ಅಂತ ನಾವೇನ್ ಕರಿತೀವಿ, ಅದ್ರೊಳಗಡೆ ಹೈಯೆಸ್ಟ್ ಪಾರ್ಟ್ ಯಾವ್ದಿದೆ ಅಂತ ಅಂದ್ರೆ ಇಟ್ ಈಸ್ GST. ಓಕೆ, ಎಷ್ಟಿದೆ GST? ನಿಯರ್ಲಿ 43%. ಓಕೆ, ಅಪ್ರಾಕ್ಸಿಮೇಟ್ಲಿ ನಾವು ತಗೊಂಡ್ರು ಕೂಡ 40% GST ಇಂದಾನೇ ಬರ್ತಾ ಇರೋದು. ಓಕೆ, ಬೇರೆ ಬೇರೆ ಸೋರ್ಸಸ್ ಇಂದ ಮತ್ತೆ ಬೇರೆ ಬೇರೆ ಬರ್ತಾ ಇದೆ, ರೈಟ್. ಅಂಡ್ ಕರ್ನಾಟಕ ವಿತ್ ರೆಸ್ಪೆಕ್ಟ್ ಟು GST ರೆವಿನ್ಯೂ ಕಲೆಕ್ಷನ್ ಏನು, ಸೆಕೆಂಡ್ ರ್ಯಾಂಕ್ ಅಲ್ಲಿ ಬರುತ್ತೆ. ಫಸ್ಟ್ ಯಾವ್ದಾಗಿದ್ರೆ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರ ರ್ಯಾಂಕ್ಸ್ ಫಸ್ಟ್. ಓಕೆ, ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಕಲೆಕ್ಷನ್ ಥ್ರೂ GST, ವೆರಾಸ್ ಕರ್ನಾಟಕ ರೈಟ್ ನಾವ್ ಇಸ್ ರ್ಯಾಂಕಿಂಗ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಬನ್ನಿ, ಕಮಿಂಗ್ ಟು ದಿ 16th ಫೈನಾನ್ಸ್ ಕಮಿಷನ್ ಶೇರ್ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇದೆ, 4.131%. ಓಕೆ, ಈ ಡಾಟಾನ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಡೂ ರಿಮೆಂಬರ್ ಇಟ್, ಕೇಳೋ ಚಾನ್ಸಸ್ ಇದೆ ಅದನ್ನ. ಓಕೆ, ನೆಕ್ಸ್ಟ್ ನಮ್ ಗ್ಯಾರಂಟಿ ಸ್ಕೀಮ್ಸ್ ಏನಿದೆ ಅದಕ್ಕೆ ಎಕ್ಸ್ಪೆಂಡಿಚರ್ ಎಷ್ಟಾಗ್ತಾ ಇದೆ ನೋಡಿ, ಇಟ್ ಈಸ್ 1,21,598 crore. ಓಕೆ, 1.2 lakh crore ಅಂತ ನೆನ್ಪಿಡ್ಬೋದು ನೀವು. ಓಕೆ, ಸ್ವಲ್ಪ ನನಗೆ ಇಲ್ಲಿ ಬರೆಯೋಕೆ ಕಷ್ಟ ಆಗ್ತಾ ಇದೆ. ಸೊ ಇದು ಕ್ರೋರ್. ಓಕೆ, ದಿಸ್ ಇಸ್ ಕ್ರೋರ್. ಸೊ 1.2 lakh crore ಅಂತ ನೀವು ನೆನ್ಪಿಡ್ಬೋದು. ಓಕೆ, ಅಂಡ್ FRBM ಈಸ್ ವಿದಿನ್ 3% ಆಫ್ GSTP. ಓಕೆ, ಇದು ಅಕಾರ್ಡಿಂಗ್ ಟು FRBM ಆಕ್ಟ್. ಓಕೆ, FRBM ಆಕ್ಟ್ ಇಷ್ಟಿರಬೇಕು ಅಂತ ರೂಲ್ ಇದೆ. ಐ ವಿಲ್ ಸಜೆಸ್ಟ್ ಯು ಟು ಗೋ ಥ್ರೂ FRBM ಆಕ್ಟ್ ಫಸ್ಟ್. ಓಕೆ, ಇದು ಅರ್ಥ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ FRBM ಆಕ್ಟ್ ಅನ್ನ ನೋಡ್ಕೊಳ್ಳಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ತುಂಬಾ ಪೆರಿಫೀರಿಯಲ್ ಥಿಂಗ್ಸ್ ಅನ್ನ ಹೇಳ್ತಾ ಹೋಗ್ತಾ ಇರ್ತೀನಿ ಬಜೆಟ್ ಒಳಗಡೆ. ಓಕೆ, ಇಟ್ ಬಿಕಮ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೋರ್ ದಟ್ ಯು ಗೋ ಬ್ಯಾಕ್, ರೀಡ್ ಇಟ್. ಓಕೆ, ಸ್ಟಾಟಿಕ್ ಪಾರ್ಟ್ ಇದರೊಳಗಡೆ ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅದಕ್ಕಂತ ಅಂದ್ರೆ ವಿಡಿಯೋ ದೊಡ್ಡದಾಗ್ತಾ ಹೋಗುತ್ತೆ. ಓಕೆ, ಅಂಡ್ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ಇಟ್ ಎನಿ ಫರ್ದರ್. ಓಕೆ, ಎಷ್ಟು ಕಡಿಮೆ ಆಗುತ್ತೋ ಅದ್ರೊಳಗಡೆ ಕ್ರಿಸ್ಪ್ ನಾಲೆಜ್ ಅನ್ನ ತಗೊಳ್ಳೋದು ನಮ್ದು ಇಂಟೆನ್ಷನ್ ಆಗಿರ್ಬೇಕು, ಅಂಡ್ ನಮ್ದು ಕೂಡ ಕೊಡೋದಾಗಿರ್ಬೇಕು. ಓಕೆ, ಸೊ ಹಾಗಾಗಿ FRBM ಅನ್ನ ನೀವು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಡಾಕ್ಯುಮೆಂಟ್ ಅನ್ನ ಟೇಬಲ್ ಮಾಡ್ಬೇಕಾಗತ್ತೆ, ಎಟ್ಸೆಟ್ರಾ ಎಟ್ಸೆಟ್ರಾ. 3 ಡಾಕ್ಯುಮೆಂಟ್ಸ್ ಅನ್ನ ಟೇಬಲ್ ಮಾಡಬೇಕು, ಯಾವುದು ಅಂತ ನೋಡ್ಕೊಳ್ಳಿ ಪ್ಲೀಸ್. ಓಕೆ, ನೆಕ್ಸ್ಟ್ ರುಪಿ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂ, ಓಕೆ, ನಿಯರ್ಲಿ 50% ಇಲ್ಲಿಂದಾನೇ ಬರೋದು. ಇಸ್ ಇಟ್ ಕ್ಲಿಯರ್? 49% ಅಂತ ಕೊಟ್ಟಿದೀವಿ, ಬಟ್ ನೆನ್ಪಿಡೋಕೆ ಈಸಿ ಆಗೋಕೆ ಅಂತಂದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ 50%. ಓಕೆ, ಎಕ್ಸಾಮ್ ಒಳಗಡೆ 49% ಅಂತಾನೆ ಬರಿಬೇಕು, ಬಟ್ ನಿಮ್ಗೆ ನೆನ್ಪಿಡೋಕೆ ಹೇಳ್ತಾ ಇರೋದೇನು 50%. ಸೆಕೆಂಡ್ ನೋಡಿ ಎಲ್ಲಿಂದ ಇದೆ, ಇಟ್ ಈಸ್ ಫ್ರಮ್
ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂಡ್ ಬೊರೋವಿಂಗ್ಸ್. ಓಕೆ, ಸೊ ಹಾಗಾಗಿ ಇವನ್ನೆರಡು ನೆನ್ಪಿಟ್ಕೊಳ್ಳಿ. ಅಂಡ್ ಲೀಸ್ಟ್ ಯಾವ್ದಿದೆ ನೋಡಿ, ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಅಲಾಂಗ್ ವಿತ್ ದಟ್ ಗ್ರಾಂಟ್ಸ್ ಫ್ರಮ್ ಸೆಂಟರ್ ಅದು ಕೂಡ 4% ಆಗಿದೆ. ಸೊ ಹಾಗಾಗಿ ಇವನ್ನೆರಡು ನೆನ್ಪಿಟ್ಕೊಳ್ಳಿ ಅಂಡ್ ಇವನ್ನೆರಡು 4% ಇದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನಿಮ್ಗೆ ಯಾರು ಏನು ಜಾಸ್ತಿ ಕೇಳಲ್ಲ. ರೈಟ್, ಗೋಯಿಂಗ್ ಫರ್ದರ್, ಎಕ್ಸ್ಪೆಂಡಿಚರ್ ನೋಡಿ ಎಲ್ಲಾಗ್ತಾ ಇದೆ, ಮೇನ್ಲಿ ಡೆಟ್ ಸರ್ವಿಸಿಂಗ್ ಒಳಗಡೆ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ? 20% ಅಲ್ಲೇ ಹೋಗ್ತಾ ಇದೆ. ಓಕೆ, ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಎಕ್ಸ್ಪೆಂಡಿಚರ್ ಕಾಂಪೋನೆಂಟ್. ಮ್ಯಾಕ್ಸಿಮಮ್ ಎಕ್ಸ್ಪೆಂಡಿಚರ್ ಎಲ್ಲಿ ಹೋಗ್ತಾ ಇದೆ? ಡೆಟ್ ಸರ್ವಿಸಿಂಗ್ ಒಳಗಡೆ ಹೋಗ್ತಾ ಇದೆ. ಕಮಿಂಗ್ ಟು ದಿ ಅದರ್ ಪಾರ್ಟ್ಸ್ ನೋಡಿ, ಅಗ್ರಿಕಲ್ಚರ್ ಅಲ್ಲಿ 13% ಹೋಗ್ತಾ ಇದೆ, ಎಜುಕೇಶನ್ಗೆ 10%, ಹೆಲ್ತ್ಗೆ 4%. ಹೆಲ್ತ್ ನೋಡಿ ಬೀಯಿಂಗ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ಬಟ್ ಹೋಗ್ತಾ ಇರೋದಷ್ಟು ಜಸ್ಟ್ 4%. ಓಕೆ, ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರಿಗೆ 13%, ಎಜುಕೇಶನ್ಗೆ 10% ಅಂಡ್ ಹೆಲ್ತ್ಗೆ 4%. ಓಕೆ, ಸೊ ಈ ತರ ನೆನ್ಪಿಡೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಹೈಯೆಸ್ಟ್ ಎಲ್ಲಿದೆ? ಡೆಟ್ ಸರ್ವಿಸಿಂಗ್ ಒಳಗಡೆ ಇದೆ, ದಟ್ ಈಸ್ 20%. 20% ನಿಮ್ದು ಡೆಟ್ ಸರ್ವಿಸಿಂಗ್ ಒಳಗಡೆ ಹೋಗ್ತಾ ಇದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಪ್ಲೀಸ್. ಗೋಯಿಂಗ್ ಅಹೆಡ್, ಓಕೆ, ಡಿಪಾರ್ಟ್ಮೆಂಟ್ ವೈಸ್ ಅಲೋಕೇಶನ್ ಎಷ್ಟೆಷ್ಟು ಆಗ್ತಾ ಇದೆ ನೋಡಿ. ಓಕೆ, ಕಮ್ ಹಿಯರ್, ಹೈಯೆಸ್ಟ್ ಅಲೋಕೇಶನ್ ಎಲ್ಲಿದೆ ನೋಡಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದೆ. ಓಕೆ, ಸೆಕೆಂಡ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, ಥರ್ಡ್ ಎನರ್ಜಿ. ಓಕೆ, ಅಂಡ್ ಲಾಸ್ಟ್ ನೋಡಿ ಲೀಸ್ಟ್ ಎಲ್ಲಿ ಹೋಗ್ತಾ ಇದೆ? ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರೀಸ್. ನೆನ್ಪಿಡ್ಬೇಕಾಗತ್ತೆ, ದೀಸ್ ಆರ್ ಆಲ್ ಸ್ಟ್ಯಾಟಿಕ್ ಪಾರ್ಟ್ಸ್. ಓಕೆ, ಸ್ಟ್ಯಾಟಿಕ್ ಫ್ಯಾಕ್ಟ್ಸ್ ಇವು. ರೈಟ್, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಹೋಗ್ತಾ ಇರೋದು ಡಿಪಾರ್ಟ್ಮೆಂಟ್ ವೈಸ್ ಅಲೋಕೇಶನ್ ಒಳಗಡೆ ಎಜುಕೇಶನ್ಗೆ, ಸೆಕೆಂಡ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ಗೆ, ಥರ್ಡ್ ಎನರ್ಜಿಗೆ, ಅಂಡ್ ಎಟ್ ದಿ ಎಂಡ್ ಲೀಸ್ಟ್ ಹೋಗ್ತಾ ಇರೋದು ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಿಶರೀಸ್ಗೆ. ಸೊ ಪ್ಲೀಸ್ ಡೂ ರಿಮೆಂಬರ್ ಇಟ್. ಅದೇ ಫ್ಯಾಕ್ಟ್ಸ್ ಅನ್ನ ಇಲ್ಲಿ ಮತ್ತೆ ನಾನು ಲಿಸ್ಟ್ ಆಗಿ ಕೊಟ್ಟಿದ್ದೀನಿ. ನಾನು ಬಜೆಟ್ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದೀನಿ ಅಂತ ಅಂದ್ರೆ ಎಲ್ಲ ಓದಬೇಕು ಅಂತ ಮೀನಿಂಗ್ ಅಲ್ಲ. ನಾನು ಆಲ್ರೆಡಿ ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ವಿಚ್ ಆಲ್ ಆರ್ ಇಂಪಾರ್ಟೆಂಟ್ ಅಂತ. ಅದನ್ನಷ್ಟು ಓದ್ಕೊಂಡೋದ್ರೆ ನೋಡ್ಕೊಂಡೋದ್ರೆ ಸಾಕು. ನಾವು ಪ್ರಿಪೇರ್ ಮಾಡುವಾಗ ಪೆರಿಫೀರಿಯಲ್ ಥಿಂಗ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಆಡ್ ಮಾಡಿರ್ತೀವಿ. ಇಲ್ಲ ಅಂತಂದ್ರೆ ಫಸ್ಟ್ ಟೈಮ್ ರೀಡರ್ಸ್ಗೆ ಅದು ಸೆನ್ಸ್ ಮಾಡಲ್ಲ, ನಾನು ತುಂಬಾ ಕ್ರಿಸ್ಪ್ ಆಗಿ ಡಾಕ್ಯುಮೆಂಟ್ ಮಾಡಿದೆ ಅಂತಂದ್ರೆ. ಸೊ ಫಾರ್ ದ್ಯಾಟ್ ಪರ್ಪಸ್ ನಾವು ಪೆರಿಫೀರಿಯಲ್ ಥಿಂಗ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಆಡ್ ದಿ ಪೆರಿಫೀರಿಯಲ್ ಥಿಂಗ್ಸ್, ಅವ್ರಿಗೆ ಅರ್ಥ ಆಗಬೇಕು ಅಂತ. ಬಟ್ ಐ ಆಮ್ ಆಲ್ರೆಡಿ ಮಾರ್ಕಿಂಗ್ ಅಂಡ್ ಟೆಲ್ಲಿಂಗ್ ಯು ವಾಟ್ ಈಸ್ ಇಂಪಾರ್ಟೆಂಟ್ ಅಂಡ್ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡು ಕಾನ್ಸಂಟ್ರೇಟ್ ಆನ್ ಇಟ್. ಓಕೆ, ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ಇದೆ, ಇದ್ರ ಬಗ್ಗೆ ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಅ ಪಾರ್ಟ್ ಆಫ್ ಯುವರ್ ಪಾಲಿಟಿ ಅಂಡ್ ಎಕನಾಮಿ ಸ್ಟ್ಯಾಟಿಕ್. ಓಕೆ, ಎರಡು ಸಬ್ಜೆಕ್ಟ್ಸ್ ಅಲ್ಲೂ ನೀವು ಇದನ್ನ ಓದಬಹುದು. ರೈಟ್, ಹಾಗಾಗಿ 16th ಫೈನಾನ್ಸ್ ಕಮಿಷನ್ಗೆ ಅರವಿಂದ್ ಪನಗಾರೆ ಕಮಿಷನ್ ಅಂತ ಕೂಡ ಕರಿತೀವಿ ನಾವು. ಓಕೆ, ಸೊ ಹಾಗಾಗಿ ಅದನ್ನ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವರ್ಟಿಕಲ್ ಡೆವಲ್ಯೂಷನ್ ಎಷ್ಟು ಹೇಳಿದ್ದಾರೆ ನೋಡಿ, 41% ಹೇಳಿದ್ದಾರೆ. ಓಕೆ, ಅಂಡ್ ಇಟ್ ಈಸ್ ಅನ್ಚೇಂಜ್ಡ್ ಫ್ರಮ್ ದಿ 15th ಫೈನಾನ್ಸ್ ಕಮಿಷನ್. ಈಸ್ ಇಟ್ ಕ್ಲಿಯರ್? 15th ಫೈನಾನ್ಸ್ ಕಮಿಷನ್ ಸೇಮ್ ಶೇರ್ ಅನ್ನು ಕೊಟ್ಟಿತ್ತು, 16th ಕೂಡ ಸೇಮ್ ಶೇರ್ ಅನ್ನು ಕೊಟ್ಟಿದೆ. ಓಕೆ, ನೆಕ್ಸ್ಟ್ ನ್ಯೂ ಹಾರಿಜಾಂಟಲ್ ಡೆವಲ್ಯೂಷನ್ ಕ್ರೈಟೀರಿಯಾನ ಆಡ್ ಮಾಡಿದ್ದಾರೆ. ಓಕೆ, ಸೊ ದೇರ್ ಆರ್ ಡಿಫರೆಂಟ್ ಕ್ರೈಟೀರಿಯಾಸ್. ಓಕೆ, ಸೊ ನಾವು ಇನ್ಕಮ್ ಡಿಸ್ಟನ್ಸು, ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್, ಈ ತರ ದೇರ್ ಆರ್ ವೇರಿಯಸ್ ಕ್ರೈಟೀರಿಯಾಸ್. ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ದ ವಿಡಿಯೋ ವಿಲ್ ಬಿಕಮ್ ವೆರಿ ವೆರಿ ಲಾಂಗ್. ಪ್ಲೀಸ್ ಡು ಮೇಕ್ ಶೋರ್ ದಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದಿ ಕ್ರೈಟೀರಿಯಾ. ಓಕೆ, ಫಾರ್ ಯುವರ್ ಫೈನಾನ್ಸ್ ಕಮಿಷನ್ಸ್. ಓಕೆ, ಡೆವಲ್ಯೂಷನ್ ಆಗೋಕೆ, ಡೆವಲ್ಯೂಷನ್ ಅಂದ್ರೆ ಏನು? ಸೆಂಟರ್ ಇಂದ ಸ್ಟೇಟಿಗೆ ಫಂಡ್ಸ್ ಹೋಗೋದು. ಓಕೆ, ಸೊ ಈ ಡೆವಲ್ಯೂಷನ್ ಆಗೋಕೆ, ಈ ತರ ಟ್ರಾನ್ಸ್ಫರ್ ಆಗೋಕೆ ದೇರ್ ಈಸ್ ಅ ಕ್ರೈಟೀರಿಯಾ. ಓಕೆ, ಏನೇನಿದೆ ಕ್ರೈಟೀರಿಯಾ? ನಾನು ಇಲ್ಲಿ ಹೇಳ್ತಾ ಇದ್ನಲ್ಲ, ಈ ತರ ಕ್ರೈಟೀರಿಯಾಸ್ ಇದೆ. ಸೊ ಆ ಕ್ರೈಟೀರಿಯಾಸ್ ಅನ್ನ ನೋಡ್ಕೊಂಡು ಏನಾದ್ರೂ ಟ್ರಿಕ್ ಮಾಡ್ಕೊಂಡು ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇದೆ, ಡೈರೆಕ್ಟ್ ಆಗಿ ಕೇಳ್ತಾರೆ. ಅಂಡ್ ಈ ವರ್ಷ ಒಂದು ಹೊಸದಾಗಿ ದೇ ಹ್ಯಾವ್ ಆಡೆಡ್ ಇಟ್. ಓಕೆ, ದೇ ಹ್ಯಾವ್ ಆಡೆಡ್ ಅ ನ್ಯೂ ಏನಂತೀರ ಕ್ರೈಟೀರಿಯಾ. ಓಕೆ, ವಾಟ್ ಈಸ್ ದಟ್? ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಟು ಜಿಡಿಪಿ. ಜಿಡಿಪಿಗೆ ಒಂದು ಸ್ಟೇಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಇಂಡಿಯನ್ ಜಿಡಿಪಿಗೆ ಒಂದು ಸ್ಟೇಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಎಡಿಷನ್ ಅನ್ನ ಮಾಡಿದ್ದಾರೆ. ಓಕೆ, ಕ್ರೈಟೀರಿಯಾನ. ಸೊ ಅದರ ವೇಟೇಜ್ ಎಷ್ಟಿದೆ? 10% ಇದೆ. ಅದೇ ತರ ಬೇರೆ ಬೇರೆ ಕ್ರೈಟೀರಿಯಾದ್ದು ವೇಟೇಜ್ ಬೇರೆ ಬೇರೆ ಇದೆ. ಸೊ ಅದನ್ನ ನೋಡ್ಕೊಂಡು ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ ಈಸ್ ವೆರಿ ಈಸಿ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಈ ಡಿವಿಸಿಬಲ್ ಪೂಲ್ ಅಂದ್ರೆ ಫೈನಾನ್ಸ್ ಕಮಿಷನ್ ಇಂದ ಏನ್ ಡೆವಲ್ಯೂಷನ್ ಆಗುತ್ತಲ್ಲ, ಅದೇನು ಫಂಡ್ ಇರುತ್ತಲ್ಲ, ಆ ಫಂಡ್ ಯಾವ ತರ ಡಿವೈಡ್ ಆಗುತ್ತಲ್ಲ, ಅದಕ್ಕೆ ನಾವು ಡಿವಿಸಿಬಲ್ ಪೂಲ್ ಅಂತ ಕರಿತೀವಿ. ಓಕೆ, ಸೊ ಆ ಡಿವಿಸಿಬಲ್ ಪೂಲ್ ಒಳಗಡೆ ನಿಮ್ ಸೆಸ್ ಮತ್ತೆ ಸರ್ಚಾರ್ಜ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೆಸ್ ಅಂಡ್ ಸರ್ಚಾರ್ಜಸ್ ಓಕೆ ಆರ್ ನಾಟ್ ಅ ಪಾರ್ಟ್ ಆಫ್ ಡಿವಿಸಿಬಲ್ ಪೂಲ್. ಓಕೆ, ಅವು ನಿಮ್ಮ ಸ್ಟೇಟಿಗೆ ಸೆಸ್ ಮತ್ತೆ ನಿಮ್ದು ಸರ್ಚಾರ್ಜ್ ಇವೆರಡು ಟ್ರಾನ್ಸ್ಫರ್ ಆಗೋದಿಲ್ಲ. ಸೆಸ್ ಮತ್ತು ಸರ್ಚಾರ್ಜ್ ಯಾರ ಹತ್ರ ಇರುತ್ತೆ? ಸೆಂಟರ್ ಹತ್ರನೇ ಇರುತ್ತೆ. ಇಟ್ ಈಸ್ ನಾಟ್ ಡಿವಾಲ್ವ್ಡ್, ಆರ್ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಓಕೆ, ಟು ದಿ ಸ್ಟೇಟ್ಸ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಾಟ್ ಶೇರ್ಡ್ ವಿತ್ ದಿ ಸ್ಟೇಟ್ಸ್. ಓಕೆ, ರೈಟ್. ಮೂವಿಂಗ್ ಫಾರ್ವರ್ಡ್, GST ಬಗ್ಗೆ ನೋಡ್ಕೋಬೇಕು. ಓಕೆ, ವಿಚ್ ಈಸ್ ದಿ ಅಮೆಂಡ್ಮೆಂಟ್ ಅಸೋಸಿಯೇಟೆಡ್ ವಿತ್ GST ಕೊಟ್ಟಿದ್ದಾರೆ ಬಜೆಟ್ ಒಳಗಡೆ. ಸೊ ಹಾಗಾಗಿ ಇದನ್ನ ಸ್ಟ್ಯಾಟಿಕ್ ಅಂತ ನಾನು ತಗೋತಾ ಇದ್ದೀನಿ ಅಷ್ಟೇ.
ಅಮೆಂಡ್ಮೆಂಟ್ ಯಾವ್ದು ಅಸೋಸಿಯೇಟೆಡ್ ಇದೆ ಬಜೆಟ್ ಜೊತೆಗೆ. ಓಕೆ, ಜಿ ಎಸ್ ಟಿ ಕೌನ್ಸಿಲ್ ಒಳಗಡೆ ಯಾರಿದ್ದಾರೆ ಮೆಂಬರ್ಸ್. ಓಕೆ, ಎಷ್ಟು ತರ ಜಿ ಎಸ್ ಟಿ ಇದೆ, ಸಿ ಜಿ ಎಸ್ ಟಿ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಓಕೆ, ಸೊ ಇದ್ರದ್ದು ಮೀನಿಂಗ್ ಏನು, ಸಿ ಜಿ ಎಸ್ ಟಿ ಅಂದ್ರೆ ಏನು, ಎಸ್ ಜಿ ಎಸ್ ಟಿ ಅಂದ್ರೆ ಏನು, ಐ ಜಿ ಎಸ್ ಟಿ ಅಂದ್ರೆ ಏನು, ಯಾವ ತರ ಇದು ಸ್ಪ್ಲಿಟ್ ಆಗುತ್ತೆ, ಓಕೆ, ಬಿಟ್ವೀನ್ ದಿ ಸೆಂಟರ್ ಅಂಡ್ ದಿ ಸ್ಟೇಟ್ ಆರ್ ಬಿಟ್ವೀನ್ ಟು ಸ್ಟೇಟ್ಸ್, ಯಾವ ತರ ಇದು ಚೇಂಜ್ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಕಂಪೆನ್ಸೇಷನ್ ಸೆಸ್ ಅಂದ್ರೆ ಏನು, ರೈಟ್, ವೇಸ್ ಅಂಡ್ ಮೀನ್ಸ್ ಫಾರ್ವರ್ಡ್ಸ್. ಓಕೆ, ಅದ್ರ ಜೊತೆಗೆ ನಿಮ್ದು ಏನಂತಾರೆ, ಆ, ಒಂದು ಪ್ಯಾಕೇಜ್ ಅನ್ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಕಳಿಸ್ಬೇಕು ಅಂತ ಅಂದ್ರೆ, ಓಕೆ, ದೇರ್ ಈಸ್ ಅ ಬಿಲ್ ದಟ್ ಈಸ್ ಪ್ರೊವೈಡೆಡ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ವಾಟ್ ಈಸ್ ಇಟ್ ಕ್ಲಿಯರ್, ರೈಟ್. ನೆಕ್ಸ್ಟ್, ಚೇರ್ ಪರ್ಸನ್ ಅಸೋಸಿಯೇಟೆಡ್ ವಿತ್ ಯುವರ್ ಜಿ ಎಸ್ ಟಿ ಕಮಿಷನ್ ಈಸ್ ದಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಮತ್ತೆ ಅದ್ರ ಮೆಂಬರ್ಸ್ ಯಾರು ಇರ್ತಾರೆ, ಯಾವ ತರ, ಓಕೆ, ಯಾವ ತರ ಇದ್ರೊಳಗಡೆ ವೋಟಿಂಗ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಪಾರ್ಟ್ ಆಫ್ ಯುವರ್ ಸ್ಟ್ಯಾಟಿಕ್. ಓಕೆ, 2/3 ವೋಟು ಅಥವಾ 1/3 ವೋಟು ಯಾವ ತರ ಇದೆ, ಯಾರಿಗೆ ಹೋಗಿದೆ ಈ ವೋಟಿಂಗ್ ಪವರ್, ವೋಟಿಂಗ್ ಶೇರ್ ಯಾರಿಗೆ ಜಾಸ್ತಿ ಇದೆ, ಇದನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ರೈಟ್. ಕಮ್ ಟು ದಿ ಅಗ್ರಿಕಲ್ಚರ್ ಪಾರ್ಟ್ ಹಿಯರ್. ಸೊ ಹಿಯರ್ ದೇರ್ ಇಸ್ ಅ ಸ್ಕೀಮ್ ಕಾಲ್ಡ್ ಎಸ್ ದಿ ಕೃಷಿ ವಿಸ್ತಾರ ಸ್ಕೀಮ್. ಓಕೆ, ಕೃಷಿ ವಿಸ್ತಾರ ಆಗಬೇಕು. ವಿಸ್ತಾರ ಅಂತ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ಬೇಕು. ಯಾವ ತರ ಬೇರೆ ಬೇರೆ ಕಡೆ ಕಳಿಸ್ತೀರಾ ಕೃಷಿಯನ್ನ, ಥ್ರೂ ಮಾರ್ಕೆಟಿಂಗ್ ಅಲ್ವಾ. ಮಾರ್ಕೆಟಿಂಗ್ ಮಾಡಿ ಏನ್ ಮಾಡ್ತೀರಾ, ಬೇರೆ ಬೇರೆ ಕಡೆ ನೀವು ಬೆಳೆದಿರೋ ಪದಾರ್ಥವನ್ನ ನೀವು ಕಳಿಸ್ತೀರಾ, ರೈಟ್. ಸೊ ಕೃಷಿ ವಿಸ್ತಾರ ಸ್ಕೀಮ್. ಸೊ ಪ್ರೊಡಕ್ಷನ್ ಸೆಂಟ್ರಿಕ್ ಇತ್ತು ಇಲ್ಲಿವರೆಗೂ ನಮ್ಮ ಏನಂತೀರಾ ಕೃಷಿ. ಓಕೆ, ಜಾಸ್ತಿ ಬೆಳಿಬೇಕು, ಒಳ್ಳೆ ಬೆಳೆಯನ್ನ ಬೆಳಿಬೇಕು ಅನ್ನೋದಿತ್ತು. ಈಗ ನಮ್ದೇನಿದೆ ಅಂತಂದ್ರೆ ಒಳ್ಳೆ ಮಾರ್ಕೆಟ್ ಅನ್ನ ತಗೊಂಡ್ ಬರ್ಬೇಕು ಕೃಷಿಗೋಸ್ಕರ. ಓಕೆ, ಬೆಳೆದಿರೋ ಪದಾರ್ಥ ಪ್ರಾಪರ್ ಆಗಿ ಬೇಕಾಗಿರುವಂತ ಇಂಟೆಂಡೆಡ್ ಯೂಸರಿಗೆ ಪ್ರಾಪರ್ ಆಗಿ ರೀಚ್ ಆಗ್ಬೇಕು. ಅದೇ ತರ ಪ್ರಾಪರ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೂಡ ಬೆಳಿಬೇಕು. ಎರಡೂ ಮ್ಯಾಟರ್ ಆಗುತ್ತೆ ಈಗ ನಮ್ಗೆ. ಓಕೆ, ಸೊ ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಕೃಷಿ ವಿಸ್ತಾರ ಸ್ಕೀಮ್. ಓಕೆ, ಕೃಷಿ ವಿಸ್ತಾರ ಸ್ಕೀಮ್ ಒಳಗಡೆ ಏನ್ ಮಾಡ್ತಾ ಇದೀವಿ ನಾವು, ಬೇಸಿಕಲಿ ವಿ ಆರ್ ಫೋಕಸಿಂಗ್ ಆನ್ ದಿ ಮಾರ್ಕೆಟ್ ಡಿಮಾಂಡ್. ಓಕೆ, ವ್ಯಾಲ್ಯೂ ಚೈನ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಅಂಡ್ ಫಾರ್ಮರ್ಸ್ ಇನ್ಕಮ್ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದೀವಿ. ಓಕೆ, ಅದೇ ತರ ಮಿಲೆಟ್ ಹಬ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ. ಓಕೆ, ಮಿಲೆಟ್ ಅಂತ ಅಂದ್ರೆ ನಿಮ್ದು ರಾಗಿ, ಓಕೆ, ಜವಾರ್, ಫಾಕ್ಸ್ಟೇಲ್ ಮಿಲೆಟ್, ಎಟ್ಸೆಟ್ರಾ ಎಟ್ಸೆಟ್ರಾ, ರೈಟ್. ಸೊ ಇವೆಲ್ಲ ಏನ್ ಬರುತ್ತಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ಮಿಲೆಟ್ಸ್. ಓಕೆ, ಪಾರ್ಟ್ ಆಫ್ ಸೀರಿಯಲ್ಸ್, ರೈಟ್. ಸೊ ಈ ಮಿಲೆಟ್ಸ್ ಅನ್ನ ನಾವು ಪ್ರಾಪರ್ ಆಗಿ ಮಾರ್ಕೆಟ್ ಮಾಡೋಕೆ, ಓಕೆ, ಅವುಗಳನ್ನ ಪ್ರಾಪರ್ ಆಗಿ ಡೆವಲಪ್ ಮಾಡ್ಲಿಕ್ಕೆ, ಓಕೆ, ವಿ ಆರ್ ಹ್ಯಾವಿಂಗ್ ಮಿಲೆಟ್ ಹಬ್ಸ್. ಓಕೆ, ಸೊ ಇವ್ರು ಏನೇನ್ ಮಾಡ್ತಾರೆ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ, ಪ್ರೊಸೆಸಿಂಗ್ ಮಾಡಿಸ್ತಾರೆ, ಕ್ವಾಲಿಟಿ ಸರ್ಟಿಫಿಕೇಶನ್. ನೀವು ಬೆಳೆದಿರೋ ರಾಗಿ ಒಳ್ಳೇದಾಗಿದೆ, ಚೆನ್ನಾಗಿದೆ ಅಂತ ಹೇಳಕ್ಕೇನು, ವಿ ನೀಡ್ ಕ್ವಾಲಿಟಿ ಸರ್ಟಿಫಿಕೇಶನ್. ಮಾರ್ಕೆಟ್ ಲಿಂಕೇಜಸ್ ಅನ್ನ ಡೆವಲಪ್ ಮಾಡಿಸಿ ಕೊಡ್ತಾರೆ. ಓಕೆ, ನೀವು ಬೆಳೆದಿರೋ ರಾಗಿಯನ್ನ ಇಲ್ಲಿ ಹೋಗಿ ನೀವು ಸೆಲ್ ಮಾಡ್ಕೋಬಹುದು ಅಂತ ಲಿಂಕೇಜಸ್ ಅನ್ನೆಲ್ಲ ನಿಮಗೆ ಹಚ್ಕೊಡ್ತಾರೆ. ಓಕೆ, ಸೊ ಫಾರ್ ದ್ಯಾಟ್ ಪರ್ಪಸ್ ವಿ ಹ್ಯಾವ್ ಮಿಲೆಟ್ ಹಬ್ ಇನಿಷಿಯೇಟಿವ್. ಓಕೆ, ನೆಕ್ಸ್ಟ್ ವಸುಧಾಮೃತ ಪ್ರೋಗ್ರಾಮ್. ಓಕೆ, ವಸುಧಾಮೃತ ಪ್ರೋಗ್ರಾಮ್. ಈ ವಸುಧಾಮೃತ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಾಯಿಲ್ ಆರ್ಗಾನಿಕ್ ಕಾರ್ಬನ್ ಅನ್ನ ರಿಸ್ಟೋರ್ ಮಾಡೋದಕ್ಕೆ ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಇದ್ರೊಳಗಡೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ಲೈಮೇಟ್ ರೆಸಿಲಿಯನ್ಸ್ ಅನ್ನ ಬೆಳೆಸ್ತಾ ಇದ್ದಾರೆ, ರಿಡ್ಯೂಸ್ ದಿ ಡಿಪೆಂಡೆನ್ಸ್ ಆನ್ ಕೆಮಿಕಲ್ ಫರ್ಟಿಲೈಸರ್ಸ್. ಈಗ ನಾವ್ ಏನ್ ಮಾಡ್ತಾ ಇದೀವಿ, ತುಂಬಾ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಶಿಫ್ಟ್ ಟುವರ್ಡ್ಸ್ ಆರ್ಗ್ಯಾನಿಕ್ ಕೈಂಡ್ ಆಫ್ ಫರ್ಟಿಲೈಸರ್ಸ್ ಆರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನೀವೇನ್ ಕರಿತೀರಿ, ಆ ಸೈಡ್ ನಾವು ಶಿಫ್ಟ್ ಆಗಬೇಕು ಅಂತ ಹೇಳ್ತಾ ಇದೆ ಈ ಸ್ಕೀಮ್. ಓಕೆ, ಅಂಡ್ ಸಸ್ಟೈನಬಲ್ ಸಾಯಿಲ್ಸ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಇಸ್ ಇಟ್ ಕ್ಲಿಯರ್? ಸೊ ಬೇಸಿಕಲಿ ಇಂಡೈರೆಕ್ಟ್ಲಿ ಹೇಳ್ಬೇಕು ಅಂತಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಕಡಿಮೆ ಉಪಯೋಗ ಮಾಡಿ ನಿಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಜಾಸ್ತಿ ಮಾಡಿ ಅಂತ ಹೇಳ್ದಂಗೆ. ನೆಕ್ಸ್ಟ್ ಸಸ್ಯ ಸಂಜೀವಿನಿ ಸ್ಕೀಮ್. ಓಕೆ, ಸಸ್ಯ ಸಂಜೀವಿನಿ ಅಂದ್ರೆ ಏನು, ಸಂಜೀವಿನಿ ಅದು ಒಂದು ಪ್ಲಾಂಟ್ ಇತ್ತು. ರಾಮಾಯಣ ಒಳಗಡೆ ನೋಡ್ತೀರಾ, ಯಾರಿಗೆ ಕೊಡ್ತೀರಾ ಅದನ್ನ, ಲಕ್ಷ್ಮಣ ಈಟ್ಸ್ ಇಟ್. ಓಕೆ, ಎದಕ್ಕಂತ ಅಂದ್ರೆ ಹಿ ವಾಸ್ ಪಾಯ್ಸನ್, ರೈಟ್. ಸೊ ಹಾಗಾಗಿ ಲಕ್ಷ್ಮಣನಿಗೆ ಇದೇನು ಸಂಜೀವಿನಿ ನಾವು ಇದನ್ನ ಕೊಡ್ತೀವಿ. ಅದೇ ತರ ನಮ್ಮ ಸಸ್ಯಗಳಿಗೆ, ಓಕೆ, ರೈಟ್, ಅರ್ಲಿ ಡಿಟೆಕ್ಷನ್ ಆಗ್ಬೇಕು, ಅವುಗಳಿಗೆ ಯಾವುದೇ ತರದ್ ರೋಗ ಹತ್ತಬಾರ್ದು, ಅವುಗಳಿಗೆ ಯಾವುದೇ ತರದ್ದು ಪಾಯ್ಸನಸ್ ಎಂಟಿಟಿ ತಾಕ್ಬಾರ್ದು ಅಂತ ವಿ ಹ್ಯಾವ್ ಸಸ್ಯ ಸಂಜೀವಿನಿ ಸ್ಕೀಮ್. ಓಕೆ, ಸೊ ಇದೇನ್ ಮಾಡ್ತಾ ಇದೆ, ಅರ್ಲಿ ಡಿಟೆಕ್ಷನ್ ಆಫ್ ಪೆಸ್ಟ್ಸ್ ಅಂಡ್ ಡಿಸೀಸಸ್ ಇನ್ ಕ್ರಾಪ್ಸ್. ಓಕೆ, ಸೊ ಅಡ್ವೈಸರಿ ಸರ್ವಿಸ್ ಅನ್ನ ಕೊಡುತ್ತೆ ಫಾರ್ಮರ್ಸಿಗೆ. ಓಕೆ, ನಿಮ್ಮ ಬೆಳೆಗೆ ಈ ತರ ಒಂದು ಪೆಸ್ಟ್ ಅಟ್ಯಾಕ್ ಮಾಡ್ತಾ ಇದೆ, ಸೊ ಅದಕ್ಕೆ ನೀವು ಈ ತರದೊಂದು ಪೆಸ್ಟಿಸೈಡ್ ಅಥವಾ ಈ ತರದೊಂದು ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಅಂತ ಹೇಳೋದು. ಓಕೆ, ಸೊ ಆ ತರ ಒಂದು ಅಡ್ವೈಸರಿ ಸರ್ವಿಸ್ ಅನ್ನ ಕೊಡ್ತಾ ಇದೆ ಫಾರ್ಮರ್ಸಿಗೆ. ಅಂಡ್ ಏನ್ ಪ್ರಮೋಟ್ ಮಾಡ್ತಾ ಇದೆ ನೋಡಿ, ಬಯೋ ಪೆಸ್ಟಿಸೈಡ್ಸ್ ಅಂಡ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ನೋಡಿ, ಕೆಮಿಕಲ್ ಅನ್ನ ಇವ್ದು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇದೆ, ಬಯೋ ಪೆಸ್ಟಿಸೈಡ್ಸ್ ಅಂಡ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಸೊ ಎವ್ರಿಥಿಂಗ್ ಈಸ್ ಸಸ್ಟೈನಬಲ್, ಯಾವುದು ಕೂಡ ಇಲ್ಲಿ ಕೆಮಿಕಲ್ ಇಲ್ಲ, ರೈಟ್. ಅದೇ ತರ ಸ್ವಲ್ಪ ಕೆಳಗಡೆ ಬಂದ್ರೆ ದೇರ್ ಆರ್ ಅದರ್ ಇನಿಷಿಯೇಟಿವ್ಸ್ ಆಸ್ ವೆಲ್. ಓಕೆ, ಏನೇನಿದೆ ಅದರ್ ಇನಿಷಿಯೇಟಿವ್ಸ್, ಕಮ್ ಹಿಯರ್. ಒಂದು AI ಬೇಸ್ಡ್ ರೈತ ಕರೆ ಕೇಂದ್ರ ಇದೆ. ಓಕೆ, ಸೊ ಫಾರ್ಮರ್ಸ್
ಓಕೆ ಕ್ಯಾನ್ ಕಾಲ್, ಓಕೆ ಅಂಡ್ ದೇ ಕ್ಯಾನ್ ಗೆಟ್ ಇನ್ಫಾರ್ಮೇಶನ್ ಆನ್ ವೆದರ್, ಓಕೆ ಮಾರ್ಕೆಟ್ ಪ್ರೈಸ್ ಯಾವ ತರ ಇದೆ, ಓಕೆ ಟೆಕ್ನಾಲಜಿ ಯಾವ ತರ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಅವ್ರ ಪರ್ಟಿಕ್ಯುಲರ್ ಬೆಳೆಗೆ ಅಥವಾ ಅವ್ರ ಪರ್ಟಿಕ್ಯುಲರ್ ಲ್ಯಾಂಡಿಗೆ ಎಲ್ಲಾನು ಅವ್ರು ಇಲ್ಲಿ ಕಾಲ್ ಮಾಡಿ ಪಡ್ಕೋಬಹುದು, ರೈಟ್. ನೆಕ್ಸ್ಟ್ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಮೆಥಡ್ಸ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ ಫಾರ್ ರೈಸ್ ಕಲ್ಟಿವೇಶನ್. ನೆನ್ಪಿಟ್ಕೊಳ್ಳಿ, ಫಾರ್ ರೈಟ್ ಬೇಸಿಕಲಿ ರೈಸ್ ಏನಿದೆ ಇಟ್ ಈಸ್ ಅ ವಾಟರ್ ಇಂಟೆನ್ಸಿವ್ ಕ್ರಾಪ್, ನೀರ್ ತುಂಬಾ ಬೇಕು, ಓಕೆ. ಸೊ ಹಾಗಾಗಿ ಈ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಎದಕ್ ಮಾಡ್ತಾ ಇದೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ವರ್ಷ ಮಳೆ ಕಡಿಮೆ ಆಗಿದೆ ಅಂತದ್ರಲ್ಲಿ ರೈತರಿಗೆ ಭತ್ತ ಬೆಳೆಯೋಕೆ ಅಥವಾ ರೈಸ್ ಅನ್ನ ಬೆಳೆಯೋಕೆ ಕಷ್ಟ ಆಗ್ತಾ ಇದೆ. ಸೊ ಅವ್ರಿಗೋಸ್ಕರ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅನ್ನ ಮಾಡಿದ್ರೆ ದೇ ವಿಲ್ ಬಿ ಏಬಲ್ ಟು ಗ್ರೋ ಮೋರ್ ರೈಸ್, ಓಕೆ ಹೈ ಕ್ವಾಲಿಟಿ ರೈಸ್. ಬಟ್ ಅದೇನು ವಾಟರ್ ಬೇಕಾಗಿರುತ್ತಲ್ಲ ಅದಕ್ಕೆ ಅದು ಕಡಿಮೆ ಬೇಕಾಗುತ್ತೆ, ಓಕೆ. ಸೊ ಇಟ್ ಈಸ್ ಅ ವಾಟರ್ ಏನಂತೀರಾ ಸೇವಿಂಗ್ ಮೇಜರ್ ಫಾರ್ ದಮ್, ಓಕೆ. ನೆಕ್ಸ್ಟ್ ರೈತ ಮಾಲ್ಸ್, ಓಕೆ ನೀವು ಮಾಲಿಗೆ ಹೋಗ್ತೀರಾ, ಏನಾದ್ರು ಖರೀದಿ ಮಾಡಕ್ಕಂತ ಹೋಗ್ತೀರಾ, ಮೂವಿ ನೋಡೋಕೆ ಅಂತ ಹೋಗ್ತೀರಾ, ರೈಟ್. ಅದೇ ತರ ರೈತರು ಕೂಡ ರೈತ ಮಾಲಿಗೆ ಹೋಗ್ಬೋದು, ಓಕೆ. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಎಲ್ಲಾ ತಾಲೂಕಲ್ಲೂ ಆಫ್ ಕೋಲಾರ್ ಡಿಸ್ಟ್ರಿಕ್ಟ್, ಓಕೆ. ಅವರು ಆಲ್ರೆಡಿ ಇದನ್ನ ಪೈಲಟ್ ಇನಿಷಿಯೇಟಿವ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ರೈಟ್. ಪೈಲಟ್ ಇನಿಷಿಯೇಟಿವ್ ಅಂತಂದ್ರೆ ಟೆಸ್ಟಿಂಗ್ ಬೇಸಿಸ್, ಓಕೆ. ಸೊ ಪೈಲಟ್ ಇನಿಷಿಯೇಟಿವ್ ಆಗಿ ಫಸ್ಟ್ ಟೈಮ್ ಟೆಸ್ಟ್ ಮಾಡಕ್ಕೆ ಅಂತ ಸೆಟಪ್ ಮಾಡಿದ್ದಾರೆ, ಓಕೆ. ಎಲ್ಲ ತಾಲೂಕಲ್ಲೂ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಆಫ್ ಕೋಲಾರ್ ಡಿಸ್ಟ್ರಿಕ್ಟ್, ಓಕೆ. ಸೊ ಅಲ್ಲಿ ಏನೇನ್ ಮಾಡ್ಬೋದು ರೈತರು, ಸೀಡ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಅಂಡ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಎಲ್ಲ ಕೂಡ ತಗೋಬಹುದು, ಓಕೆ. ರೋಟಾವೇಟರ್ ಆಗಿರ್ಬೋದು, ಅವ್ರದ್ದು ಬೇರೆ ಯಾವ್ದಾದ್ರು ಏನಂತಾರೆ ನಿಮ್ದು ನೇಗಿಲ ಎಟ್ಸೆಟ್ರಾ, ರೈಟ್. ಸೊ ಅವುಗಳನ್ನೆಲ್ಲ ತಗೊಳಕ್ಕೆ ದೇ ಕ್ಯಾನ್ ಗೋ ದರ್, ರೈಟ್. ನೆಕ್ಸ್ಟ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಆಫ್, ಸೊ ಇಲ್ಲೆಲ್ಲ ನಾವು ನೋಡ್ಕೊಂಡ್ವಿ ಸಸ್ಯ ಸಂಜೀವಿನಿ, ರೈಟ್. ಸೊ ಇವನ್ನೆಲ್ಲ ಏನ್ ಮಾತಾಡ್ತಾ ಇದ್ವಿ ನಾವು, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ರೈಟ್. ಸೊ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ಮೇಲೆ ಅದನ್ನ ಮಾರ್ಕೆಟಿಂಗ್ ಮಾಡೋದು, ಅದನ್ನ ಯಾವ ತರ ಕಲ್ಟಿವೇಟ್ ಮಾಡಬೇಕು ಅಂತ ನಮಗೆ ರಿಸೋರ್ಸ್ ಅನ್ನ ಕೊಡೋದು, ಅದ್ರ ಬಗ್ಗೆ ಹೆಲ್ಪ್ ಮಾಡೋದಕ್ಕೆ ವಿ ಹ್ಯಾವ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಹಬ್ ಎಲ್ಲಿದೆ, ಪಾಂಡವಪುರ ತಾಲೂಕು ಮಂಡ್ಯದಲ್ಲಿ ಸೆಟಪ್ ಮಾಡಿದ್ದಾರೆ, ಓಕೆ. ನ್ಯೂ ಅಗ್ರಿಕಲ್ಚರ್ ಕಾಲೇಜ್ ಅನ್ನ ತರಬೇಕು ಅಂತ ಇದ್ದಾರೆ ಅಥಣಿ ಒಳಗಡೆ. ನೆಕ್ಸ್ಟ್ ಅಗ್ರಿ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್, ಯಾವ ತರ ನಿಮ್ಮ ಅಗ್ರಿ ಬಿಸ್ನೆಸ್ ಅನ್ನ ನೀವು ಸೆಟಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಸೆಟಪ್ ಅ ಮಶ್ರೂಮ್ ಫಾರ್ಮ್, ಓಕೆ, ಯಾವ ತರ ಮಶ್ರೂಮ್ ಫಾರ್ಮ್ ಅನ್ನ ಸೆಟಪ್ ಮಾಡಬೇಕು, ಯಾವ ತರ ಅದನ್ನ ಮಾರ್ಕೆಟ್ ಮಾಡಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ ಅದನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಎಲ್ಲಿ ಬೇಸಿಕಲಿ ಬಬ್ಬೂರ್ ಅನ್ನೋ ಜಾಗದಲ್ಲಿ ಇನ್ ಚಿತ್ರದುರ್ಗ, ಓಕೆ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಲ್ಯಾಬ್ರೋಟರೀಸ್, ಓಕೆ. ಅವುಗಳಿಗೆ NABL ಅಕ್ರೆಡೇಷನ್ ಇಂಪಾರ್ಟೆಂಟು, ಓಕೆ. ಅವ್ರು ಏನಾದ್ರು ಟೆಸ್ಟ್ ಮಾಡಬೇಕು ಅಂತ ಅಂದ್ರೆ ಎಲ್ಲ ಅಗ್ರಿಕಲ್ಚರ್ ಲ್ಯಾಬ್ರೋಟರೀಸ್ NABL ಅಕ್ರೆಡೇಷನ್ ನ ಪಡೆದುಕೊಂಡಿರಬೇಕು ಫಸ್ಟ್. ನೆಕ್ಸ್ಟ್ ಅದಾದ್ಮೇಲೆ ದೇ ಕ್ಯಾನ್ ಟೆಸ್ಟ್ ಸಾಯಿಲ್, ವಾಟರ್, ಸೀಡ್ಸ್, ಫರ್ಟಿಲೈಸರ್ಸ್ ಇದನ್ನೆಲ್ಲ ಟೆಸ್ಟ್ ಮಾಡಿ ವೆದರ್ ಇಟ್ ಈಸ್ ಆಫ್ ಗುಡ್ ಕ್ವಾಲಿಟಿ ಆರ್ ಬ್ಯಾಡ್ ಕ್ವಾಲಿಟಿ ಅಂತ ದೇ ಕ್ಯಾನ್ ಲೆಟ್ ಅಸ್ ನೋ, ಓಕೆ. ಸೊ ಅದಾದ್ಮೇಲೆ ನಿಮ್ ಸಾಯಿಲ್ ಒಳಗಡೆ ಏನ್ ಕಡಿಮೆ ಇದೆ ಆ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಅನ್ನ ನೀವು ಆಡ್ ಮಾಡಿ, ಓಕೆ. ವಾಟರ್ ಒಳಗಡೆ ಯಾವ್ದಾದ್ರು ಒಂದು ಹೆವಿ ಮೆಟಲ್ ಮಿಕ್ಸ್ ಆಗಿತ್ತು ಅಂತಂದ್ರೆ ಅದನ್ನ ಹಾಕ್ಬೇಡಿ, ಅದಕ್ಕೆ ಏನಾದ್ರೂ ಒಂದು ಅಲ್ಟರ್ನೇಟಿವ್ ಅನ್ನ ಯೋಚನೆ ಮಾಡಿ, ಓಕೆ. ಫಾರ್ ಎಕ್ಸಾಂಪಲ್ ವಿ ಆರ್ ಟಾಕಿಂಗ್ ಅಬೌಟ್ ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಮೆಥಡ್, ರೈಟ್. ಸೊ ರೈಸ್ ಕಲ್ಟಿವೇಶನ್ ಗೆ ಯಾವ ತರ ನಾವು ವಾಟರ್ ಅನ್ನ ಕನ್ಸರ್ವ್ ಮಾಡ್ಕೋಬಹುದು ಎಟ್ಸೆಟ್ರಾ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ, ಓಕೆ. ನೆಕ್ಸ್ಟ್ ಸೀಡ್ಸ್ ಅನ್ನ ಯಾವ ತರ ಸೀಡ್ಸ್ ಅನ್ನ ಯೂಸ್ ಮಾಡ್ಕೋಬೇಕು, ಯಾವ ಸೀಡ್ ಅನ್ನ ಹಾಕ್ಬೇಕು, ನಿಮ್ ಸಾಯಿಲ್ ಯಾವ ಸೀಡ್ ಪರ್ಟಿಕ್ಯುಲರ್ಲಿ ಸೆಟ್ ಆಗುತ್ತೆ ಎಟ್ಸೆಟ್ರಾ ಎಲ್ಲ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕೊಡ್ತಾರೆ, ಓಕೆ. ಬೇಸಿಕಲಿ ಲ್ಯಾಬೊರೇಟರಿಗೆ ಹೋದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ, ರೈಟ್. ಕಮಿಂಗ್ ಟು ಹಾರ್ಟಿಕಲ್ಚರ್, ಓಕೆ. ದಿ ಫಸ್ಟ್ ಪಾರ್ಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್, ನೀವು ಓದಕೋಬಹುದು ಬೇಕಂತಂದ್ರೆ, ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಇಸ್ ನಾಟ್ ದಾಟ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್, ಬಟ್ ಐ ಹ್ಯಾವ್ ಪ್ರೊವೈಡೆಡ್ ಇಟ್ ಸೊ ದಟ್ ಯು ಗೋ ಆನ್ ಅಂಡ್ ರೀಡ್ ಇಟ್, ಓಕೆ. ಸೊ ಇಲ್ಲಿ ಬನ್ನಿ, ಇಂಪಾರ್ಟೆಂಟ್ ಡಿಸೀಸಸ್ ಇದೆ. ಅರೇಕನಟ್ಟಿ ಬರುವಂತದ್ದು ಯೆಲ್ಲೋ ಲೀಫ್ ಡಿಸೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಓಕೆ. ಅಂಡ್ ಇಟ್ ಈಸ್ ಕಾಸ್ಡ್ ಬೈ ಫೈಟೋಪ್ಲಾಸ್ಮಾ, ಓಕೆ. ಫೈಟೋಪ್ಲಾಸ್ಮಾ ಏನ್ ಮಾಡುತ್ತೆ ಅಂದ್ರೆ ಫ್ಲೋಯಂ, ಓಕೆ. ಯು ಮೈಟ್ ಹ್ಯಾವ್ ರೆಡ್ ಇನ್ ಯೋರ್ ಸ್ಕೂಲ್ಸ್ ದಟ್ ದೇರ್ ಆರ್ ಟೂ ಪಾರ್ಟ್ಸ್, ಝೈಲಮ್ ಅಂಡ್ ಫ್ಲೋಯಂ. ಝೈಲಮ್ ಏನ್ ಮಾಡುತ್ತೆ, ಫ್ಲೋಯಂ ಏನ್ ಮಾಡುತ್ತೆ ಮೆನ್ಷನ್ ಮಾಡಿ ನಂಗೆ ಕಮೆಂಟ್ ಒಳಗಡೆ. ಈಗ ಫೈಟೋಪ್ಲಾಸ್ಮಾ ಏನ್ ಮಾಡುತ್ತೆ ಅಂತ ಅಂದ್ರೆ ಇಟ್ ಅಫೆಕ್ಟ್ಸ್ ದಿ ಫ್ಲೋಯಂ ಪಾರ್ಟ್, ಓಕೆ. PP ನೆನ್ಪಿಟ್ಕೊಳ್ಳಿ. ಸೊ ಫೈಟೋಪ್ಲಾಸ್ಮಾ ಅಫೆಕ್ಟ್ಸ್ ಫ್ಲೋಯಂ, ಓಕೆ. ನೆಕ್ಸ್ಟ್ ನೋಡಿ, ವಿಲ್ಟ್ ಆರ್ ಅನಬೆ ಡಿಸೀಸ್ ಅಂತ ನಾವೇನ್ ಕರಿತೀವಿ, ಇಟ್ ಈಸ್ ಡ್ಯೂ ಟು ಗ್ಯಾನೋಡರ್ಮಾ ಅನ್ನೋದು ಒಂದು ಫಂಗಸ್, ಓಕೆ. ಈ ಗ್ಯಾನೋಡರ್ಮಾ ಫಂಗಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಕಾಸಸ್ ರೂಟ್ ರಾಟ್, ಓಕೆ. ಈ ಪ್ಲಾಂಟಿನ ರೂಟ್ಸ್ ಏನಿರುತ್ತೆ ಆ ರೂಟ್ ಅನ್ನ ರಾಟ್ ಮಾಡುತ್ತೆ, ಓಕೆ. ರೂಟ್ ಬರ್ದೆ ನಾನು, ಸಾರಿ. ರೂಟ್ ರಾಟ್ ಅನ್ನ ಮಾಡುತ್ತೆ, ಓಕೆ. ಸ್ಟೆಮ್ ರಾಟ್ ಅನ್ನ ಮಾಡುತ್ತೆ. ಸೊ ಈ ತರ ಮಾಡಿ ಆ ಎಂಟೈರ್ ಪ್ಲಾಂಟ್ ಅನ್ನ ಅದು ಕೊಂದಾಕತ್ತೆ, ಓಕೆ. ಇಟ್ ಕಿಲ್ಸ್ ಇಟ್, ಓಕೆ. ನೆಕ್ಸ್ಟ್ ಕಮಿಂಗ್ ಟು ಕೋಕೋನಟ್, ವೈಟ್ ಫ್ಲೈ ಇದೆ, ಇಟ್ ಇಸ್ ಅನ್ ಇನ್ವೇಸಿವ್ ಇನ್ಸೆಕ್ಟ್, ರೈಟ್. ಕೋಕೋನಟ್ ಕ್ಯಾಟರ್ಪಿಲ್ಲರ್ ಅಂತ ಬರುತ್ತೆ, ಓಕೆ. ಆಪ್ಸಿನಿಯಾ ಅರೋನೋಸೆಲ್ಲಾ ಅಂತ ಕರಿತೀವಿ, ರೈಟ್. ಸೊ ನೆನ್ಪಿಟ್ಕೊಳ್ಳಿ, ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ಹ್ಯಾಂಡಲ್ ಮಾಡಕ್ ನಮಗೆ ಏನ್ ಬೇಕು, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಾವು ನಮ್ಮ ಏನಂತೀರ ಜಮೀನಿನಲ್ಲಿ ಅಥವಾ ನಮ್ಮ ಏನಂತೀರ ಫೀಲ್ಡ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಹಾರ್ಟಿಕಲ್ಚರ್ ಕಲ್ಟಿವೇಶನ್ ಒಳಗಡೆ ಬೇರೆ ಬೇರೆ ಟೆಕ್ನಿಕ್ಸ್ ಬಂದಿದೆ ಈಗ, ಓಕೆ. ದಿಸ್ ಇಸ್ ನಾಟ್ ಅ ನ್ಯೂ ಥಿಂಗ್, ಇದು ಆಲ್ರೆಡಿ ಎಲ್ಲ ಮೋಸ್ಟ್ ಆಫ್ ದಿ ಪಾರ್ಟ್ಸ್ ಆಫ್ ಇಂಡಿಯಾ ಒಳಗಡೆ ಇದು ಆಲ್ರೆಡಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಒನ್ ಈಸ್ ಕಾಲ್ಡ್ ಆಸ್ ಹೈಡ್ರೋಪೋನಿಕ್ಸ್, ಓಕೆ.
ಇದೇ ತರ ಏರೋಪೋನಿಕ್ಸ್ ಅಂತ ಕೂಡ ಬರುತ್ತೆ, ಏರೋಪೋನಿಕ್ಸ್. ಓಕೆ, ರೈಟ್. ಹೈಡ್ರೋಪೋನಿಕ್ಸ್ ಅಂತ ಅಂದ್ರೆ ಎವ್ರಿ ಈಚ್ ಅಂಡ್ ಎವ್ರಿ ಕಲ್ಟಿವೇಶನ್ ಆಫ್ ಅ ಪರ್ಟಿಕ್ಯುಲರ್ ಕ್ರಾಪ್, ಓಕೆ, ಇಟ್ ಈಸ್ ಡನ್ ಇನ್ ವಾಟರ್. ಓಕೆ, ವಾಟರ್ ಒಳಗಡೆ ಬೆಳೆಯೋದಕ್ಕೆ ವಿ ಕಾಲ್ ಇಟ್ ಆಸ್ ಹೈಡ್ರೋಪೋನಿಕ್ಸ್. ಓಕೆ, ಇದರದೇ ಹೈಡ್ರೋಪೋನಿಕ್ಸ್ ಒಂದು ಡೆವಲಪ್ಡ್ ವರ್ಷನ್ ಬರುತ್ತೆ ಕಾಲ್ಡ್ ಆಸ್ ಆಕ್ವಾಪೋನಿಕ್ಸ್. ಆಕ್ವಾಪೋನಿಕ್ಸ್ ಅಂತ ಅಂದ್ರೆ ಅದ್ರ ಒಳಗಡೆ ವಾಟರ್ ಇರುತ್ತೆ, ವಾಟರ್ ಮೇಲೆ ಸಾರಿ 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 ವೆರಿ ವೆರಿ ಸಾರಿ, ಒಂದ್ ನಿಮಿಷ, ಐ ವಿಲ್ ಸ್ವಿಚ್ ಆಫ್ ಟೆಲಿಗ್ರಾಮ್ ಫಾರ್ ನೌ. ಎಸ್ ಎಸ್, ಕಮ್ ಬ್ಯಾಕ್ ಹಿಯರ್, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ರೈಟ್, ಸೊ ನೋಡಿ ಇಲ್ಲಿ ಅಕ್ವಾಪೋನಿಕ್ಸ್ ಅಂತ ಅಂದ್ರೆ ಬೇಸಿಕಲಿ ವಾಟರ್ ಮೇಲೆ ಕ್ರಾಪ್ಸ್ ಅನ್ನ ಗ್ರೋ ಮಾಡೋದು. ಹೈಡ್ರೋಪೋನಿಕ್ಸ್ ಅಂತ ಅಂದ್ರೆ ವಾಟರ್ ಮೇಲೆನೆ ಬಟ್ ಪೈಪ್ ಚಾನಲ್ಸ್ ಇರುತ್ತೆ, ಪೈಪ್ ಚಾನಲ್ಸ್ ಒಳಗಡೆ ಈ ತರ ಒಂದು ಮೆಶ್ ಇರುತ್ತೆ, ಮೆಶ್ ತರ ಸ್ಟ್ರಕ್ಚರ್ ಇರುವಂತ ಒಂದು ಪಾಟ್ ಇರುತ್ತೆ, ಆ ಪಾಟ್ ಒಳಗಡೆ ಪ್ಲಾಂಟ್ಸ್ ಅನ್ನ ಗ್ರೋ ಮಾಡೋದು. ಅದೇ ಅಕ್ವಾಪೋನಿಕ್ಸ್ ಅಂತ ಅಂದ್ರೆ ಈ ತರ ವಾಟರ್ ಒಂದು ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಒಳಗಡೆ ಈ ತರ ನಾವು ಒಂದು ಫ್ಲೋಟಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಅದ್ರೊಳಗಡೆ ನಾವು ಪ್ರಾಪರ್ ಆಗಿ ಪ್ಲಾಂಟ್ಸ್ ಅನ್ನ ಗ್ರೋ ಮಾಡೋದು. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಅಕ್ವಾಪೋನಿಕ್ಸ್. ಓಕೆ, ಅಂಡ್ ಅದೇ ತರ ಯಾಕೆ, ಎಸ್ ಎಸ್ ಎಸ್, ಸ್ವಲ್ಪ ಸ್ಲೋ ಆಗಿದೆ ಪ್ರಾಬಬ್ಲಿ. ಓಕೆ, ಹೋಗ್ಲಿ ಬಿಡಿ. ರೈಟ್, ಸೊ ಅಕ್ವಾಪೋನಿಕ್ಸ್ ಅಲ್ಲಿ, ಓಕೆ ಸಾರಿ ಏರೋಪೋನಿಕ್ಸ್ ಅಲ್ಲಿ ಏರ್ ಇಂದ ವಾಟರ್ ಅನ್ನ ಸ್ಪ್ರೇ ಮಾಡ್ತೀವಿ ನಾವು. ವಿ ಸ್ಪ್ರೇ ವಾಟರ್ ಇನ್ ಏರ್. ಓಕೆ, ಒಂದು ಕಂಟೈನರ್ ಇರುತ್ತೆ, ಕಂಟೈನರ್ ಒಳಗಡೆ ಒಂದು ಬೆಳೆಯನ್ನ ಬೆಳಿತಿರ್ತೀವಿ, ಮೇಲಿಂದ ವಾಟರ್ ಅನ್ನ ಸ್ಪ್ರೇ ಮಾಡ್ತೀವಿ ನಾವು. ಓಕೆ, ರೂಟ್ಸ್ ಎಲ್ಲ ಹೊರಗಡೆ ಇರುತ್ತೆ, ಇದ್ರೊಳಗಡೆ ದೀಸ್ ಆರ್ ಆಲ್ ಸಾಯಿಲ್ ಲೆಸ್. ಓಕೆ, ಇದ್ರೊಳಗಡೆ ನಾವು ಸಾಯಿಲ್ ಅನ್ನ ಯೂಸ್ ಮಾಡೋದಿಲ್ಲ. ಏರೋಪೋನಿಕ್ಸ್ ಆಗಲಿ, ಹೈಡ್ರೋಪೋನಿಕ್ಸ್ ಆಗಲಿ, ಆಮೇಲೆ ನಿಮ್ದು ಅಕ್ವಾಪೋನಿಕ್ಸ್ ಆಗಲಿ, ಯಾವ್ದ್ರಲ್ಲೂ ಕೂಡ ನಾವು ಸಾಯಿಲ್ ಅನ್ನ ಯೂಸ್ ಮಾಡೋದಿಲ್ಲ. ರಾದರ್ ವಾಟ್ ವಿ ಯೂಸ್ ಇಸ್ ಕೋಕೋಪಿಟ್. ಓಕೆ, ಕೋಕೋಪಿಟ್ ಕಾಯರ್ ಬೇಸ್ಡ್ ಕಲ್ಟಿವೇಶನ್ ಅನ್ನ ಮಾಡ್ಕೋತೀವಿ. ಓಕೆ, ಕೋಕೋಪಿಟ್ ಅಂತ ಅಂದ್ರೆ ನೀವು ತೆಂಗಿನ ಚಿಪ್ಪಿನಿಂದ ತೆಗೆದಿರುವಂತ ಒಂದು ಪದಾರ್ಥ. ಓಕೆ, ಕೋಕೋಪಿಟ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯು ಕ್ಯಾನ್ ವಾಚ್ ಇಟ್ ಇನ್ ಗೂಗಲ್. ಓಕೆ, ನೆಕ್ಸ್ಟ್ ಕೋಲ್ಡ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ನ ಸೆಟಪ್ ಮಾಡ್ಬೇಕಂತ ವಿಚಾರ ಆಗಿದೆ. ಓಕೆ, ಒಂದು ಹೊನ್ನಲಿಯಲ್ಲಿ, ಇಟ್ ಇಸ್ ಇನ್ ದಾವಣಗೆರೆ. ನೆಕ್ಸ್ಟ್ ತೊರವಿ ವಿಚ್ ಇಸ್ ಇನ್ ಬಿಜಾಪುರ್. ಓಕೆ, ಸೊ ಇವೆರಡನ್ನು ಸೆಟಪ್ ಮಾಡಬೇಕು ಅಂತ ವಿಚಾರ ಮಾಡಿದ್ದಾರೆ. ನೆಕ್ಸ್ಟ್ ಲಿಂಗಂಬುದಿ ಪಾರ್ಕ್ ಮೈಸೂರಲ್ಲಿ ಬರುತ್ತೆ. ಓಕೆ, ಅದೇ ತರ ಹಾರ್ಟಿಕಲ್ಚರ್ ಕಾಲೇಜ್ ಅನ್ನ ಡಂಬಳ ಎಲ್ಲಿ ಬರುತ್ತೆ, ಗದಗ್. ಓಕೆ, ಸೊ ಇಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಅನ್ನ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ, ಪ್ರಪೋಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಸೆರಿಕಲ್ಚರ್. ಓಕೆ, ಕರ್ನಾಟಕಕ್ಕೆ ನಾವು ಏನಂತ ಕರಿತೀವಿ, ಸಿಲ್ಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಆಲ್ಸೋ ಕವರ್ಡ್ ಇನ್ ಅವರ್ ಕರ್ನಾಟಕ ಜಾಗ್ರಫಿ ಬಿಕಾಸ್ ಅದರೊಳಗಡೆ ಇನ್ನೂ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಇದು ಎಂಟೈರ್ ಥಿಂಗ್ ಅನ್ನ ನಾನು ಸೆರಿಕಲ್ಚರ್ ಅನ್ನ. ಬಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಡಾಕ್ಯುಮೆಂಟ್ ಲೆಟ್ ಅಸ್ ಸ್ಟಿಕ್ ಆನ್ ಟು ದಿಸ್. ಓಕೆ, ಸೊ 46% ಆಫ್ ಇಂಡಿಯಾಸ್ ಟೋಟಲ್ ಸಿಲ್ಕ್ ಪ್ರೊಡಕ್ಷನ್, 50% ಅಂತಾನೆ ತಗೊಳ್ಳಿ, ಏನ್ 46 ಯಾಕೆ, 50% ಅಂತಾನೆ ತಗೊಳ್ಳಿ. ಇಂಡಿಯಾ ಒಳಗಡೆ ಎಷ್ಟು ಸಿಲ್ಕ್ ಪ್ರೊಡಕ್ಷನ್ ಆಗುತ್ತೋ ಬೇರೆ ಬೇರೆ ತರದ ಸಿಲ್ಕ್ ಬರುತ್ತೆ ಸರ್. ಒಂದು ನಿಮ್ದು ಮಲ್ಬರಿ ಸಿಲ್ಕ್, ಮಲ್ಬರಿ, ರೈಟ್, ಟಸಾರ್, ಓಕ್, ಮೊಗಾ, ರೈಟ್. ಸೊ ಈ ತರ ಬೇರೆ ಬೇರೆ ತರದ್ ಸಿಲ್ಕ್ ಇದೆ. ಓಕೆ, ಅಂಡ್ ಇಷ್ಟೆಲ್ಲ ಸಿಲ್ಕ್ ಒಳಗಡೆ 50% ಎಲ್ಲಿ ಆಗ್ತಾ ಇದೆ, ಕರ್ನಾಟಕದೊಳಗಡೆ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅಂಡ್ ಮೈಸೂರು ಸಿಲ್ಕಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ನೋಡಿರ್ಬೋದು ಮೈಸೂರು ಸಿಲ್ಕ್ ಸಾರಿಯನ್ನ ತಗೊಳಕ್ಕೆ ಹೆಣ್ಮಕ್ಳು ಮಾರ್ನಿಂಗ್, ಓಕೆ 3-2 ಈ ತರ ಹೋಗಿ ಅಲ್ಲಿ ಮೈಸೂರಲ್ಲಿ ಏನ್ ಸಿಲ್ಕ್ ಸೆಂಟರ್ ಇದೆ ಅದ್ರ ಮುಂದೆ ಕೂತ್ಕೊಂಡಿರ್ತಾರೆ. ಓಕೆ, ಸೊ ನಾನಿನ್ ಕಣ್ಣಾರೆ ನೋಡಿದ್ದೀನಿ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ರೈಟ್, ಸೊ ಅಷ್ಟು ವ್ಯಾಲ್ಯೂ ಇದೆ ಸಿಲ್ಕಿಗೆ. ಸೊ ಮೈಸೂರು ಸಿಲ್ಕಿಗೆ GI ಟ್ಯಾಗ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಡಿಜಿಟಲ್ ಕೂಪನ್ ಆಪ್ಷನ್ ಸಿಸ್ಟಮ್ ಅನ್ನ ಸೆಟಪ್ ಮಾಡಿದ್ದಾರೆ, ವೇರ್ ದಿ ಪೇಮೆಂಟ್ ಇಸ್ ಕ್ಯಾಶ್ಲೆಸ್. ಓಕೆ, ಆಪ್ಷನ್ ಕೂಡ ಕ್ಯಾಶ್ಲೆಸ್ ಆನ್ಲೈನ್ ಆಗುತ್ತೆ. ರೈಟ್, ಪೇಮೆಂಟ್ ಎಲ್ಲ ಕ್ಯಾಶ್ಲೆಸ್ ಇದೆ, ದಟ್ ಮೀನ್ಸ್ ಈ ಪೇಮೆಂಟ್ಸ್ ಆಗ್ತಾ ಇದೆ. ರೈಟ್, ಅಂಡ್ ಈ ಡಿಸ್ಬರ್ಸ್ಮೆಂಟ್ ಕೂಡ ನಡೀತಾ ಇದೆ. ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್ ರೈಟ್ ನೌ, ನಥಿಂಗ್ ಇಸ್ ಆಫ್ಲೈನ್. ರೈಟ್, ನೆಕ್ಸ್ಟ್ ನೋಡಿ ಕಕೋನ್ ಟ್ರಾನ್ಸ್ಪೋರ್ಟೇಷನ್ಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಓಕೆ, 20 rupees per kg ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಬೇಸಿಕಲಿ ಮೊದಲು 10 rupees per kg ಇತ್ತು, ಅದನ್ನ ಇನ್ಕ್ರೀಸ್ ಮಾಡಿ 20 rupees per kg ಆಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಹೊಸ ಸಿಲ್ಕ್ ಪಾರ್ಕ್ ಅನ್ನ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಓಕೆ, ಎಲ್ಲೆಲ್ಲಿ ನೋಡಿ, ರಾಮನಗರ, ರೈಟ್, ನೆಕ್ಸ್ಟ್ ಸಿದ್ಲಘಟ್ಟ, ಇಟ್ ಇಸ್ ಇನ್ ಚಿಕ್ಕಬಳ್ಳಾಪುರ. ರೈಟ್, ಚಿಕ್ಕಬಳ್ಳಾಪುರ ಒಳಗಡೆ ಹಾವೇರಿ ನಿಮ್ಗೆ ಗೊತ್ತಿದ್ದೇ ಇದೆ. ರೈಟ್, ಮೈಸೂರು ಪರ್ಟಿಕ್ಯುಲರ್ಲಿ ತಾಂಡವಪುರ, ನೆಕ್ಸ್ಟ್ ಕಲಬುರ್ಗಿ. ಓಕೆ, ಇದ್ರೊಳಗಡೆ ನೀವು ನೆನ್ಪಿಡ್ಬೇಕಾಗಿರೋದು ಸಿದ್ಲಘಟ್ಟ ಮತ್ತೆ ತಾಂಡವಪುರ ಎಲ್ಲಿ ಬರುತ್ತೆ ಅಂತ ಪರ್ಟಿಕ್ಯುಲರ್ಲಿ ಈ ಪ್ರದೇಶದಲ್ಲಿ ಇರೋರು ಗೊತ್ತಿರುತ್ತೆ. ಬಟ್ ರಾಮನಗರ, ಹಾವೇರಿ, ಕಲಬುರ್ಗಿ ಈಸಿಲಿ ಅಂಡರ್ಸ್ಟುಡ್. ಸಿದ್ಲಘಟ್ಟ, ತಾಂಡವಪುರ ಎಲ್ಲಿ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಬರುತ್ತೆ, ಮೈಸೂರಲ್ಲಿ ಒಂದು ಬರುತ್ತೆ, ಸಿಂಪಲ್. ನೆಕ್ಸ್ಟ್ ಚಾಕಿ ರೇರಿಂಗ್ ಸೆಂಟರ್ಸ್ ಅನ್ನ ಸೆಟಪ್ ಮಾಡಬೇಕು ಅಂತ ಮಾಡಿದ್ರೆ ಅಸೋಸಿಯೇಟೆಡ್ ವಿತ್ ಸಿಲ್ಕ್ ರೇರಿಂಗ್ ಇಟ್ ಸೆಲ್ಫ್. ಓಕೆ, ಸೊ ಕಕ್ಕೂನ್ ರೇರಿಂಗ್ ಅಂತ ನಾವೇನ್ ಕರಿತೀವಿ, ಕಕ್ಕೂನ್ ರೇರಿಂಗ್ ಅದು ಇದ್ರೊಳಗಡೆ ಬರುತ್ತೆ, ದಟ್ ಇಸ್ ಚಾಕಿ ರೇರಿಂಗ್ ಅಂತ ಏನ್ ಕರಿತಾ ಇದೀವಿ, ಅದೇ ಕಕ್ಕೂನ್ ಅನ್ನ ಡೆವಲಪ್ ಮಾಡೋದು. ಓಕೆ,
ಅದಕ್ಕೆ ಚಾಕಿ ರೇರಿಂಗ್ ಅಂತ ಕರೆಯೋದು, ಅದನ್ನ ಸೆಟಪ್ ಮಾಡಬೇಕು ಅಂತ ಇದ್ದಾರೆ. ಓಕೆ, ಇನ್ ಕೊಲಾಬರೇಷನ್ ವಿತ್ ಅಗ್ರಿ ಆಂಟ್ರಪ್ರನರ್ಸ್. ಸೊ ಅಗ್ರಿಕಲ್ಚರ್ ಆಂಟ್ರಪ್ರನರ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಇದನ್ನ ಸೆಟಪ್ ಮಾಡ್ಕೊಂಡು, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಜೊತೆ ಸೆಟಪ್ ಮಾಡ್ಕೊಂಡು ಅವರಿಗೆ ಇನ್ನೂ ಸ್ವಲ್ಪ ಪ್ರಾಫಿಟ್ ಅಥವಾ ಇನ್ಕಮ್ ಅನ್ನ ಜನರೇಟ್ ಮಾಡಬೇಕು ಅಂತ ಮೇನ್ ವಿಚಾರ. ಓಕೆ, ಬೇಸಿಕ್ಲಿ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ಇವರ ಮೇನ್ ಉದ್ದೇಶ ಆಗಿದೆ ಇಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಅನುಗ್ರಹ ಯೋಜನಾ. ಓಕೆ, ಅನಿಮಲ್ ಹಸ್ಬೆಂಡ್ರಿ ಒಳಗಡೆ ನೋಡಿ ಅನುಗ್ರಹ ಯೋಜನಾ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ನೋಡಿ, ಎಕ್ಸ್ ಗ್ರಾಷಿಯಾ, ದಟ್ ಮೀನ್ಸ್ ಗುಡ್ ವಿಲ್ ಕಂಪೆನ್ಸೇಷನ್ ಅಂತ ನಾವೇನ್ ಕರಿತೀವಿ. ಓಕೆ, ಒಳ್ಳೇದಾಗ್ಲಿ ರೈತರಿಗೆ. ಓಕೆ, ಯಾರ್ಯಾರು ಕುರಿ ಸಾಕಾಣಿಕೆ ಮಾಡ್ತಾ ಇದಾರೋ, ಹಸು ಸಾಕಾಣಿಕೆ ಮಾಡ್ತಾ ಇದಾರೋ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಎಕ್ಸ್ ಗ್ರಾಷಿಯಾ ಅಂತ ಕರೆಯೋದು, ಗುಡ್ ವಿಲ್. ಸೊ ಅವ್ರಿಗೆ ಏನ್ ಮಾಡ್ತಾ ಇದೀವಿ, ಆಕ್ಸಿಡೆಂಟಲ್ ಡೆತ್ ಆಫ್ ಲೈಫ್ ಸ್ಟಾಕ್ ಏನಾದ್ರೂ ಆಯ್ತು ಅಂತ ಅಂದ್ರೆ, ಓಕೆ, ಆಕ್ಸಿಡೆಂಟಲ್ ಡೆತ್ ಇರಬೇಕು, ಇಂಟೆನ್ಷನಲ್ ಡೆತ್ ಮಾಡಬಾರ್ದು. ಓಕೆ, ಸೊ ಯಾರ್ಯಾರು ಕವರ್ ಆಗ್ತಾರೆ ನೋಡಿ, ಶೀಪ್, ಗೋಟು, ಕ್ಯಾಟಲ್ ಕವರ್ ಆಗುತ್ತೆ ಇದ್ರೊಳಗಡೆ. ಓಕೆ, ಸೊ ಅನುಗ್ರಹ ಯೋಜನಾ ಅಸೋಸಿಯೇಟೆಡ್ ವಿತ್ ವಾಟ್, ಆಕ್ಸಿಡೆಂಟಲ್ ಡೆತ್. ಸೊ ಇಲ್ಲಿ ಮಧ್ಯದಲ್ಲಿ ನಾನು ಪ್ರಿಲಿಮ್ಸ್ ಕೀವರ್ಡ್ ಅಂತ ಕೊಟ್ಟಿದ್ದೀನಿ. ಎದಕ್ಕಂತ ಅಂದ್ರೆ ಸೊ ದಟ್ ಇಟ್ ಈಸ್ ಈಸಿ ಫಾರ್ ಯು ಟು ರಿವೈಸ್ ಇಟ್. ಓಕೆ, ಅನುಗ್ರಹ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ಎ ಎ ಎ ಮತ್ತೆ ಎ, ಆಕ್ಸಿಡೆಂಟಲ್, ಅನುಗ್ರಹ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಪರ್ಟಿಕ್ಯುಲರ್ಲಿ ದಿಸ್ ಹ್ಯಾಸ್ ಬೀನ್ ಕವರ್ಡ್ ಇನ್ ಅವರ್ ಸ್ಕೀಮ್ಸ್ ಡಾಕ್ಯುಮೆಂಟ್ ಆಲ್ಸೋ, ರೈಟ್. ಇದ್ರೊಳಗಡೆ 3 ತರದ ಎನಿಮಲ್ಸ್ ಬರುತ್ತೆ, ಲಾರ್ಜ್, ಸ್ಮಾಲ್, ಆಮೇಲೆ ಇನ್ನೊಂದು ಸ್ಮಾಲ್ ಅಂತ, ರೈಟ್. ಸೊ ಲಾರ್ಜ್ ಒಳಗಡೆ ನಿಮ್ದು ಅಡಲ್ಟ್ ಇರುತ್ತೆ, ಅದಕ್ಕೆ 15,000 ರೂಪಾಯಿ ಕೊಡ್ತಾರೆ, ರೈಟ್. ಇನ್ನೊಂದು ಅಬೌವ್ 6 ಮಂತ್ಸ್ ಓಲ್ಡ್ ಇರಬೇಕು, ಸ್ಮಾಲ್ ಎನಿಮಲ್ಸ್ ಒಳಗಡೆ ಅಬೌವ್ 6 ಮಂತ್ಸ್ ಓಲ್ಡ್ ಇರಬೇಕು, ಅವಾಗ 7,500, ಅದರದ್ದು ಹಾಫ್, 15,000 ಹಾಫ್. ಓಕೆ, ಅದೇ ಏನಾದ್ರೂ 6 ಮಂತ್ಸ್ಗಿಂತ ಕಡಿಮೆ ಇತ್ತು ಅಂತ ಅನ್ಕೊಳ್ಳಿ, 3 to 6 ಮಂತ್ಸ್ ಇತ್ತು ಅಂತ ಅನ್ಕೊಳ್ಳಿ, ಅವಾಗ 5,000 ರುಪೀಸ್ ಅನ್ನ ಕೊಡ್ತಾರೆ. ಸೊ 15,000, 7,000 ಅಂಡ್ 5,000. ಸೊ ಈ ತರ 3 ಲೆವೆಲ್ಸ್ ಅಲ್ಲಿ ಅದನ್ನ ಡಿವೈಡ್ ಮಾಡಿದೆ, ವಿಚ್ ವಿಲ್ ಕವರ್ ಇನ್ ದಿ ಸ್ಕೀಮ್ಸ್ ಡಾಕ್ಯುಮೆಂಟ್. ರೈಟ್ ನೌ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕ ಟ್ರೆಡಿಷನಲ್ ಮೈಗ್ರೇಟರಿ ಶೆಫರ್ಡ್ಸ್ ಆಕ್ಟ್ 2025. ಓಕೆ, ಸೊ ಇದು ಎದಕ್ಕಿದೆ ಅಂತ ಅಂದ್ರೆ ಪ್ರೊಟೆಕ್ಷನ್ ಆಫ್ ನೋಮ್ಯಾಡಿಕ್ ಪ್ಯಾಸ್ಟರ್ಲಿಸ್ಟ್ಸ್. ಓಕೆ, ಯಾರು ಕುರಿ ಸಾಕಾಣಿಕೆ ಮಾಡ್ತಾ ಇರ್ತಾರೋ ಅವ್ರು ಒಂದೇ ಪ್ರದೇಶದಲ್ಲಿ ಇರೋದಿಲ್ಲ, ಅವ್ರು ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ ಯೂಶಲಿ. ಓಕೆ, ಸೊ ಯು ಮೈಟ್ ಹ್ಯಾವ್ ವರ್ಡ್ ಆಫ್ ಟ್ರಾನ್ಸ್ ಹ್ಯೂಮನ್ಸ್, ರೈಟ್. ಸೊ ಬೇಸಿಕಲಿ ಈ ತರ ಎಲ್ಲ ಅವರು ವರ್ಕ್ ಮಾಡ್ತಾ ಇರ್ತಾರೆ, ರೈಟ್. ಸೊ ಅವ್ರಿಗೆ ಏನೇನ್ ಕೊಡ್ತಾ ಇದ್ದಾರೆ, ಐಡೆಂಟಿಟಿ ಕಾರ್ಡ್, ಸೋಷಿಯಲ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಗ್ರೇಜಿಂಗ್ ರೈಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅವರಿಗೆ. ಓಕೆ, ಗ್ಯಾರಂಟಿಡ್ ಗ್ರೇಜಿಂಗ್ ರೈಟ್ಸ್, ನಾರ್ಮಲ್ ಗ್ರೇಜಿಂಗ್ ರೈಟ್ಸ್ ಅಲ್ಲ, ಗ್ಯಾರಂಟಿಡ್ ಗ್ರೇಜಿಂಗ್ ರೈಟ್ಸ್. ಎಲ್ಲೆಲ್ಲಿ, ಗವರ್ಮೆಂಟ್ ಮತ್ತೆ ಪಬ್ಲಿಕ್ ಲ್ಯಾಂಡ್ ಒಳಗಡೆ. ಪ್ರೈವೇಟ್ ಲ್ಯಾಂಡ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಪ್ರೈವೇಟ್ ಲ್ಯಾಂಡ್ ಒಳಗಡೆ ಗ್ರೇಜಿಂಗ್ ಮಾಡಕ್ ಬರೋದಿಲ್ಲ. ನಿಮ್ ಮನೆ ಒಳಗೆ ಬಂದು ಕುರಿನ ತಗೊಂಡ್ಬಂದು ನಾನು ಗ್ರೇಜಿಂಗ್ ಮಾಡಿಸ್ತೀನಿ, ಅದು ಹುಲ್ ತಿನ್ನಿಸ್ತೀನಿ ಅಂದ್ರೆ ಬಿಡ್ತೀರಾ ನೀವು? ಬಿಡೋದಿಲ್ಲ. ಸೊ ಗವರ್ಮೆಂಟ್ ಮತ್ತೆ ಪಬ್ಲಿಕ್ ಲ್ಯಾಂಡ್ ಅಲ್ಲಿ ಮಾಡ್ಕೋಬಹುದು. ಓಕೆ, ಗ್ಯಾರಂಟಿಡ್ ಗ್ರೇಜಿಂಗ್ ರೈಟ್ಸ್ ಇದೆ ಅವ್ರಿಗೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ ಅಸೋಸಿಯೇಟೆಡ್ ವಿತ್ ದಟ್. ಓಕೆ, ಒಂದು ಮೈಗ್ರೇಟರಿ ಶೆಫರ್ಡ್ಸ್ ವೆಲ್ಫೇರ್ ಫಂಡ್ ಅಂತ ಮಾಡಿದ್ದಾರೆ. ಓಕೆ, ಅವರಿಗೆ ವೆಲ್ಫೇರ್ ಆಗ್ಲಿ ಅಂತ. ಅದು ಎಲ್ಲಿಂದ ಫೈನಾನ್ಸ್ ಆಗ್ತಾ ಇದೆ ಅಂದ್ರೆ, ಆ ಫಂಡಿಗೆ ಹಣ ಎಲ್ಲಿಂದ ಬರ್ತಾ ಇದೆ, ವೇರ್ ಇಸ್ ದಿ ಮನಿ ಕಮಿಂಗ್ ಫ್ರಾಮ್. ನೀವೇನ್ ಶೀಪ್ ಮತ್ತು ಗೋಟ್ ಸೇಲ್ಸ್ ಮಾಡ್ತಾರಲ್ಲ, ಅದ್ರ ಮೇಲೆ ಸ್ವಲ್ಪ ಮಾರ್ಕೆಟ್ ಫೀ ಅನ್ನ ತಗೊಂಡು ಆ ಫಂಡ್ ಒಳಗಡೆ ಹಾಕ್ತಾ ಇದ್ದಾರೆ. ಓಕೆ, ಸೊ ಇದು ನೆನಪಿರ್ಲಿ. ನೆಕ್ಸ್ಟ್, ಲೀಗಲ್ ಪ್ರೊಟೆಕ್ಷನ್ ಏನ್ ಕೊಡ್ತಾ ಇದ್ದಾರೆ, ಅಫೆನ್ಸಸ್ ಅಗೇನ್ಸ್ಟ್ ಶೆಫರ್ಡ್ಸ್ ಆರ್ ಕಾಗ್ನಿಸಬಲ್ ಅಂತ ಅಂದ್ರೆ ವಾರೆಂಟ್ ಬೇಕಾಗಿಲ್ಲ. ಯೂಶಲಿ ನಿಮ್ಮನ್ನ ಕ್ಯಾಚ್ ಮಾಡಬೇಕು ಅಥವಾ ನಿಮ್ಮನ್ನ ಜೈಲಿಗೆ ತಗೊಂಡು ಹೋಗ್ಬೇಕು ಅಥವಾ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಕ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ವಾರೆಂಟ್ ಬೇಕು. ಇದಕ್ಕೆ ವಾರೆಂಟ್ ಬೇಕಾಗಿಲ್ಲ. ಅಂಡ್ ನಾನ್ ಬೇಲೆಬಲ್ಸ್ ಆರ್ ಬೇಲೆಬಲ್ ಇಲ್ಲ. ಇಸ್ ಇಟ್ ಕ್ಲಿಯರ್? ರೈಟ್. ಸೊ ಪನಿಷ್ಮೆಂಟ್ ಏನಿದೆ ನೋಡ್ಕೊಳ್ಳಿ, ಅದನ್ನ ಕೇಳಲ್ಲ, ಬಟ್ ಬರ್ದಿದೀವಿ. ಓಕೆ, ನೆಕ್ಸ್ಟ್ ಪಾಲ್ದಾರಿ ಕ್ಯಾಂಪ್ಸ್ ಅಂತ ಇದೆ. ಏನಿದೆ, 1 ವರ್ಷಕ್ಕೆ 1 ಕರು. ದಟ್ ಮೀನ್ಸ್ ಇಂಟರ್ ಕಾಲ್ವಿಂಗ್ ಪೀರಿಯಡ್ ಏನಿದೆ ಅದನ್ನ 12 to 14 ಮಂತ್ಸ್ಗೆ ರಿಡ್ಯೂಸ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕೊಂಡಿದ್ದಾರೆ. ಯಾಕೆ? ಪ್ರೆಸೆಂಟ್ಲಿ ಇಂಟರ್ ಕಾಲ್ವಿಂಗ್ ಏನಂತೀರಾ ನಿಮ್ದು ಪೀರಿಯಡ್ ಏನಿದೆ ಅದು 16 to 18 ಮಂತ್ಸ್ ಇದೆ ಸರ್. ಉಲ್ಟಾ ಬರಿಬೇಕಿತ್ತು, ರೈಟ್. 16 to 18 ಮಂತ್ಸ್, ರೈಟ್, ಇಷ್ಟಿದೆ. ಅದನ್ನ ಕಡಿಮೆ ಮಾಡಿ 12 to 14 ಮಂತ್ಸ್. ಇಂಟರ್ ಕಾಲ್ವಿಂಗ್ ಅಂತ ಅಂದ್ರೆ ಒಂದು ಕರುವಿಂದ ಇನ್ನೊಂದು ಕರು ಮಧ್ಯೆ ಇರುವಂತ ಏನಂತೀರಾ ಟೈಮ್ ಗ್ಯಾಪ್. ಓಕೆ, ಫ್ರಮ್ ಒನ್ ಪ್ರೆಗ್ನೆನ್ಸಿ ಟು ಅನದರ್ ಪ್ರೆಗ್ನೆನ್ಸಿ. ಓಕೆ, ಬರ್ತ್, ಬೇಸಿಕಲಿ ಬರ್ತ್, ಅದಕ್ಕೇನು ಗ್ಯಾಪ್ ಇದೆ, ಪ್ರೆಸೆಂಟ್ಲಿ 16 to 18 ಮಂತ್ಸ್ ಇದೆ ಕರ್ನಾಟಕದೊಳಗಡೆ. ಅದನ್ನ ಕಡಿಮೆ ಮಾಡ್ಕೊಂಡು ನಾವು 12 to 14 ಮಂತ್ಸ್ ಮಾಡ್ಕೋಬೇಕು ಅಂತ ಮಾಡ್ತಾ ಇದೀವಿ. ನೆಕ್ಸ್ಟ್, ಇಂಟಿಗ್ರೇಟೆಡ್ ಗೋಟ್ ಫಾರ್ಮಿಂಗ್ ಅಂಡ್ ಶೀಪ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋರಿಗೆ 25% ಸಬ್ಸಿಡಿ ಕೊಡ್ತಾ ಇದೆ, ರೈಟ್. ಎಲ್ಲೆಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ, ಬೆಳಗಾವಿ ಮತ್ತೆ ಕಲಬುರಗಿ ಒಳಗಡೆ ಫೋಕಸ್ ಮಾಡ್ತಾ ಇದ್ದಾರೆ. ಅಂಡ್ ಇದ್ರೊಳಗಡೆ ನೋಡಿ, ಟಾರ್ಗೆಟ್ 10,000 ಜನ. ಓಕೆ, ಸೊ ನಮ್ದು ಕೋರ್ಸಸ್ ಇದೆ. ಯಾವ್ಯಾವ ಕೋರ್ಸಸ್ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಐ ವಿಲ್ ಗಿವ್ ಯು ಬ್ರೀಫ್ ಐಡಿಯಾ. ಒಂದು ನಮ್ದು ಕರ್ನಾಟಕ ಸ್ಪೆಸಿಫಿಕ್ ಮಾಡ್ಯೂಲ್ ಅಂತ ಇದೆ. ಕರ್ನಾಟಕ ಸ್ಪೆಸಿಫಿಕ್ ಮಾಡ್ಯೂಲ್ ಒಳಗಡೆ ನೋಡಿ, ಕರ್ನಾಟಕ ಹಿಸ್ಟ್ರಿ ನಿಮಗೆ ಹಾರ್ಡ್ ಕಾಪಿಯಾಗಿ ಸಿಗುತ್ತೆ, ಕರ್ನಾಟಕ ಜಾಗ್ರಫಿ ಹಾರ್ಡ್ ಕಾಪಿಯಾಗಿ ಸಿಗುತ್ತೆ. ಅಂಡ್ ನಮ್ದು ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಸಪರೇಟ್ ಮಾಡ್ಯೂಲ್ ಇದೆ ಕರೆಂಟ್ ಅಫೇರ್ಸ್ಗೆ. ಓಕೆ, ಸೊ ಆ ಕರೆಂಟ್ ಅಫೇರ್ಸ್ ಮಟೀರಿಯಲ್ ಕೂಡ ನಿಮಗೆ ಹಾರ್ಡ್ ಕಾಪಿಯಾಗಿ ಇದ್ರೊಳಗಡೆ ಸಿಗುತ್ತೆ. ಸಾಫ್ಟ್ ಕಾಪಿ ಏನೇನು ಸಿಗುತ್ತೆ, ಎಕನಾಮಿಕ್ ಸರ್ವೆ, ಬಜೆಟ್, ಇವೆರಡು ಸಾಫ್ಟ್ ಕಾಪಿಯಾಗಿ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಇದ್ರ ಜೊತೆಗೆ ನಿಮಗೆ ಇದ್ರೊಳಗಡೆ ಓಕೆ ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜಿಯೋಗ್ರಫಿ ಕ್ಲಾಸಸ್ ತಗೋತೀವಿ ಸರ್.
ಕ್ಲಾಸಸ್, ಕ್ವಾಲಿಟಿ ಕ್ಲಾಸಸ್ ಇದೆ, ಚೆನ್ನಾಗಿ ಟ್ರಿಕ್ಸ್ ಜೊತೆಗೆ ಯಾವ ತರ ನೆನ್ಪಿಡಬೇಕು. ಓಕೆ, ಬೇಸಿಕಲಿ ಇವೆರಡು ಸಬ್ಜೆಕ್ಟ್ ನಿಮ್ಗೆ ಮೋಸ್ಟ್ ಈಸಿ ವೇ ಒಳಗಡೆ ಯಾವ ತರ ಅರ್ಥ ಆಗಬೇಕು ಅದನ್ನ ನಾವು ಬೇಸಿಕಲಿ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ತಿಳ್ಕೊಬೇಕಾಗಿರೋದು ಏನಂತ ಅಂದ್ರೆ ಇಲ್ಲಿ ಕಮ್ ಬ್ಯಾಕ್ ಹಿಯರ್. ಸೊ ಇದ್ರೊಳಗಡೆ ಟೆಸ್ಟ್ ಸೀರೀಸ್ ಇದೆ ಸರ್. ಓಕೆ, ಸೊ ದೇರ್ ಆರ್ ನಿಯರ್ಲಿ 10 ಟೆಸ್ಟ್ ಸೀರೀಸ್, 10 ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾ ಇದೀವಿ. ಓಕೆ, ಸೊ ಬೇರೆ ಬೇರೆ ಇದನ್ನ ನೀವು ನೋಡ್ಕೋಬಹುದು, ಬೇರೆ ಬೇರೆ ಟೆಸ್ಟ್ ಸೀರೀಸ್ ಇದೆ, ಅದರೊಳಗಡೆ 2 ಸಿಮ್ಯುಲೇಟರ್ ಟೆಸ್ಟ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸಿಮ್ಯುಲೇಟರ್ ಟೆಸ್ಟ್ ಅಂತ ಅಂದ್ರೆ ಒಂದೇ ದಿನದೊಳಗಡೆ ಮಾರ್ನಿಂಗ್ ಒಂದು ಟೆಸ್ಟ್ ಅನ್ನ ಬರೀತೀರಾ, ಆಫ್ಟರ್ನೂನ್ ಒಂದು ಟೆಸ್ಟ್ ಅನ್ನ ಬರೀತೀರಾ. ಇದ್ರ ಜೊತೆಗೆ ನೋಡಿ ನಿಮಗೆ ಒಂದು ಡೆಡಿಕೇಟೆಡ್ ಮೆಂಟರ್ಶಿಪ್ ಗ್ರೂಪ್ ಕೂಡ ಇದೆ. ಮೆಂಟರ್ಶಿಪ್ ಗ್ರೂಪ್ ಅಂದ್ರೆ ಎವ್ರಿ ವೀಕ್ ನಮ್ದು ಒಂದು ಪ್ಲಾನ್ ಹಾಕಿದೀವಿ ನಾವು. ಓಕೆ, ದೇರ್ ಆರ್ 2 ಪ್ಲಾನ್ಸ್ ಆಕ್ಚುಲಿ. ನೀವು ಯಾವ ಪ್ಲಾನ್ ಅಲ್ಲಿ ಕಂಫರ್ಟೇಬಲ್ ಆಗ್ತಿರೋ ಆ ಪ್ಲಾನ್, ಪ್ಲಾನ್ 1 ಪ್ಲಾನ್ 2 ಎರಡು ಪ್ಲಾನ್ ಒಳಗಡೆ ಯಾವ ಪ್ಲಾನ್ ಅನ್ನಾದ್ರೂ ಚೂಸ್ ಮಾಡ್ಕೋಬಹುದು. ಆ ಪ್ಲಾನ್ ಪ್ರಕಾರ ನಾವು ನಿಮಗೆ ಟಾರ್ಗೆಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ಟಾರ್ಗೆಟ್ ಪ್ರಕಾರ ನೀವು ನಿಮ್ಮ ಸಿಲೆಬಸ್ ಅನ್ನ ಮುಗಿಸ್ತಾ ಹೋಗ್ಬೋದು. ಓಕೆ, ಸೊ ಯುವರ್ ಎಂಟೈರ್ GS ವಿಲ್ ಬಿ ಕವರ್ಡ್. ಅಂಡ್ ಇದ್ರೊಳಗಡೆ 15th ಸೆಪ್ಟೆಂಬರ್ ಟು 20th ಸೆಪ್ಟೆಂಬರ್ ಒಳಗಡೆ ನಾವು ಎಲ್ಲಾ ಎಂಟೈರ್ ಮಾಡ್ಯೂಲ್ ಅನ್ನ ಮುಗಿಸಾಕ್ತೀವಿ. ದಟ್ ಈಸ್ ಕರ್ನಾಟಕ ಸ್ಪೆಸಿಫಿಕ್ ಮಾಡ್ಯೂಲ್ ಒಳಗಡೆ ಕ್ಲಾಸಸ್ ಏನ್ ನಡೀತಾ ಇದೆ, ದಟ್ ಈಸ್ ಕರ್ನಾಟಕ ಹಿಸ್ಟ್ರಿ ಅಂಡ್ ಕರ್ನಾಟಕ ಜೋಗ್ರಫಿ, ಅವು ಕ್ಲಾಸಸ್ 15 ಸೆಪ್ಟೆಂಬರ್ ಟು 20th ಸೆಪ್ಟೆಂಬರ್ ಒಳಗಡೆ ಮುಗಿದೋಗುತ್ತೆ. ಆಫ್ಟರ್ ದಟ್ ನಮ್ದು ಎಂಟೈರ್ ಫೋಕಸ್ ಎಲ್ಲಿರುತ್ತೆ ಅಂತ ಅಂದ್ರೆ ಅವರ್ ಎಂಟೈರ್ ಫೋಕಸ್ ವಿಲ್ ಬಿ ಆನ್ ಮೇಕಿಂಗ್ ಶೋರ್ ದಟ್ ಯು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್ ಬೈ ಕವರಿಂಗ್ ಆಪ್ಟಿಮಮ್ GS ಏನಂತೀರಾ ಸೋರ್ಸಸ್. ಈಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದಿ ಮಾಡ್ಯೂಲ್. ನೆಕ್ಸ್ಟ್ ನಮ್ದು ಜಸ್ಟ್ ಬುಕ್ಸ್ ಸಿಗುತ್ತೆ, ದಟ್ ಈಸ್ ಕರ್ನಾಟಕ ಪಿಕಲ್ಸ್ ಅಂತ ಏನು ಕರಿತಾ ಇದೀವಿ ನಾವು, ಪಿಕಲ್ಸ್ 2.0 ಅಂತ ಕರಿತಾ ಇದೀವಿ. ಸೊ ಇವೆರಡು ಬುಕ್ಸ್ ಸಿಗುತ್ತೆ. ಓಕೆ, ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜೋಗ್ರಫಿ, ಪ್ಲಸ್ ಇದ್ರ ಜೊತೆಗೆ PDF ಆಫ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಇವೆರಡರದ್ದು ಕೂಡ ನಿಮ್ಗೆ ಏನ್ ಸಿಗುತ್ತೆ, ಯು ವಿಲ್ ಗೆಟ್ PDF. ಓಕೆ, ಸೊ ಇದೆಲ್ಲ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ? 500 ಇಫ್ ಯು ಆರ್ ಇನ್ ಧಾರವಾಡ. ಓಕೆ, ಅಂಡ್ ಇಫ್ ಯು ಆರ್ ಸಮ್ವೇರ್ ಎಲ್ಸ್ 120 rupees ನಿಮಗೆ ಶಿಪ್ಪಿಂಗ್ ಚಾರ್ಜ್ ಆಗಿ ಬೀಳುತ್ತೆ ಅಷ್ಟೇ. ಸೊ ದಿ ಮಾಡ್ಯೂಲ್ ವಿಲ್ ಇಟ್ ಸೆಲ್ಫ್ ಈಸ್ 500 ಓನ್ಲಿ, ಬಟ್ 120 rupees ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಆಗಿ ಬೀಳೋದ್ರಿಂದ 620 rupees ಆಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಹಿಯರ್, ನೆಕ್ಸ್ಟ್ ಈಸ್ ಸಾಲ್ಟ್ ಟೆಕ್ನಿಕ್ಸ್. ಓಕೆ, ಸಾಲ್ಟ್ ಟೆಕ್ನಿಕ್ಸ್ ಅಂತ ಅಂದ್ರೆ ಸ್ಮಾರ್ಟ್ ಆಪ್ಟಿಟ್ಯೂಡ್ ವಿತ್ ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ ನಾವು. ಬೇಸಿಕಲಿ ಸ್ಮಾರ್ಟ್ ಎಲಿಮಿನೇಷನ್ ಯಾವ ತರ ಮಾಡೋದು, ಲಾಜಿಕಲ್ ಗೆಸ್ಸಿಂಗ್ ಯಾವ ತರ ಮಾಡೋದು, PYQ ಬೇಸ್ಡ್ ಥಿಂಕಿಂಗ್ ಇರಬೇಕು. ಯಾವ ತರ PYQ ಬಂದಿದೆ ಎಷ್ಟು ದಿನ, ಓಕೆ, ಇನ್ಮೇಲೆ ನಾವು ಯಾವ ತರ ಈ ವಿಚಾರ ಮಾಡಬೇಕು, ಓಕೆ, PYQ ಅನ್ನ ಯಾವ ತರ ಅರ್ಥ ಮಾಡ್ಕೋಬೇಕು, ರೈಟ್, ಇದನ್ನೆಲ್ಲ ನಾವು ಇದ್ರೊಳಗಡೆ ಹೇಳ್ಕೊಡ್ತೀವಿ. ಹೈ ಅಕ್ಯುರಸಿ ಅಂಡ್ ಬೆಟರ್ ಸ್ಕೋರ್ ಅನ್ನ ನಿಮಗೆ ತಲುಪಿಸ್ಕೊಡುತ್ತೆ. ಸೊ ಇಟ್ ಈಸ್ ಪ್ರೈಸ್ಡ್ at 799, ರೈಟ್. ಅಂಡ್ PYQ ಪೇಪರ್ಸ್ ಅನ್ನ ಕೂಡ ನಾವು, ಸಾರಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೂಡ ನಾವು ಸಾಲ್ವ್ ಮಾಡ್ತಾ ಇದೀವಿ. ಬೇಸಿಕಲಿ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನ ಕೂಡ ನಾವು ಸಾಲ್ವ್ ಮಾಡ್ತಾ ಇದೀವಿ ಇದ್ರೊಳಗಡೆ. ಸೊ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾವ ತರ ಕ್ವಶನ್ ಪೇಪರ್ ಇದೆ, ಯಾವ ತರ ಪೇಪರ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಇನ್ ಮುಂದೆ ಯಾವ ತರ ಕೇಳ್ಬೋದು, ಇದನ್ನೆಲ್ಲ ಅನಾಲಿಸಿಸ್ ಮಾಡ್ಕೊಂಡು ನೀವು ಅದಕ್ಕೆ ಪ್ರಿಪೇರ್ ಆಗೋ ತರ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ದಿ ಬ್ರೇಕಿಂಗ್ ನ್ಯೂಸ್ ಕೋರ್ಸ್. ಓಕೆ, ಇದ್ರೊಳಗಡೆ ನಿಮ್ದು ಕರ್ನಾಟಕ ಬೇಸಿಕಲಿ ಪಿಕಲ್ಸ್ ಕರ್ನಾಟಕ ಬಜೆಟ್, ಪಿಕಲ್ಸ್ ಕರ್ನಾಟಕ ಎಕನಾಮಿಕ್ ಸರ್ವೆ PDF ಅಂತ ಏನ್ ಕೊಡ್ತಾ ಇದ್ವಿ ಅವೆರಡು ಇದ್ರೊಳಗೂ ಕೂಡ PDF ಆಗಿ ಸಿಗುತ್ತೆ ನಿಮ್ಗೆ, ರೈಟ್. ಪ್ಲಸ್ ಅದ್ರ ಜೊತೆಗೆ ನಿಮ್ಗೆ ಹಾರ್ಡ್ ಕಾಪಿ ಆಫ್ ಬ್ರೇಕಿಂಗ್ ನ್ಯೂಸ್ ಮಟೀರಿಯಲ್ಸ್. ಓಕೆ, ಇದ್ರೊಳಗಡೆ ನಿಮ್ಗೆ ಇಂಡಿಯಾ ಪ್ಲಸ್ ಕರ್ನಾಟಕ ಎರಡು ಕರೆಂಟ್ ಅಫೇರ್ಸ್ ಕೂಡ ಇದ್ರೊಳಗಡೆ ಕವರ್ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ದೇರ್ ಆರ್ 10 tests here as well. Is it clear? Right. So these are all the important aspects of breaking news and other modules of our Niji Academy. Okay. Next to ಡಾಗ್ ಬರ್ತ್ ಕಂಟ್ರೋಲ್ ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಮಾಡಿದ್ದಾರೆ. ಎಲ್ಲೆಲ್ಲಿ? ಬೆಂಗಳೂರು ಮತ್ತೆ ಬೀದರ್ ಒಳಗಡೆ. CT ಸ್ಕ್ಯಾನ್ ಸೆಂಟರ್ಸ್ ಅನ್ನ ಸೆಟಪ್ ಮಾಡ್ಬೇಕಂತ ಇದ್ದಾರೆ. ಎಲ್ಲೆಲ್ಲಿ? ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಕರ್ನಾಟಕ, ಬೇರೆ ಎಲ್ಲೂ ಇಲ್ಲ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಎಲ್ಲೆಲ್ಲಿ ಇದೆ ನೋಡಿ, ಒಂದು ಬೆಂಗಳೂರು ವೆಟರ್ನರಿ ಕಾಲೇಜ್, ಇನ್ನೊಂದು ಬೀದರ್ ವೆಟರ್ನರಿ ಕಾಲೇಜ್. 2 ಇಂಪಾರ್ಟೆಂಟ್ ವೆಟರ್ನರಿ ಕಾಲೇಜಸ್. ಓಕೆ, ದೀಸ್ ಆರ್ ವೆರಿ 2 ಇಂಪಾರ್ಟೆಂಟ್ ವೆಟರ್ನರಿ ಕಾಲೇಜಸ್. ಓಕೆ, ನೆಕ್ಸ್ಟ್ ಬ್ರೀಡ್ ಇಂಪ್ರೂವ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ದಾರೆ. ಬೋಯರ್ ಗೋಟ್ ಎಲ್ಲಿ? ಮೈಸೂರು ಒಳಗಡೆ ಬೋಯರ್ ಗೋಟ್ ಇಂಪ್ರೂವ್ಮೆಂಟ್ ಅನ್ನ ಮಾಡಬೇಕು. ಅಂಡ್ ಬಂಡೂರಿ ಶಿಪ್ ಇನ್ ಪಿರಿಯಾಪಟ್ನ ಇಸ್ ಆಲ್ಸೋ ಪಾರ್ಟ್ ಆಫ್ ಮೈಸೂರು. ಓಕೆ, ಬೋಯರ್ ಗೋಟು ಮತ್ತೆ ಬಂಡೂರು ಶಿಪ್, ರೈಟ್, ಇವೆರಡೂನು ಅವರು ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಬಟ್ ಬೋಯರ್ ಗೋಟ್ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಆಕ್ಚುಲಿ ಫ್ರಮ್ ಸೌತ್ ಆಫ್ರಿಕಾ. ಇಟ್ ಇಸ್ ನಾಟ್ ಫ್ರಮ್ ಅವರ್ ಕಂಟ್ರಿ, ಇಟ್ ಇಸ್ ಫ್ರಮ್ ಸೌತ್ ಆಫ್ರಿಕಾ. ವೇರ್ ಬಂಡೂರು ಶಿಪ್ ಈಸ್ ಫ್ರಮ್ ಮಂಡ್ಯ. ಇದು ಕವರ್ ಆಗಿದೆ ನಮ್ದು ಕರ್ನಾಟಕ ಜಾಗ್ರಫಿ ಪಿಕಲ್ಸ್ ಒಳಗಡೆ. ಇದಕ್ಕಿಂತ ಜಾಸ್ತಿನೇ ಕವರ್ ಮಾಡಿದ್ದೀನಿ ನಾನು. ಓಕೆ, ಕರ್ನಾಟಕ ಜಾಗ್ರಫಿ ಪಿಕಲ್ಸ್ ನಾವೇನು ಬುಕ್ಸ್ ಅನ್ನ ತೋರಿಸಿದ್ನಲ್ಲ ನಾನು, ಅದ್ರೊಳಗಡೆ ಇದೆಲ್ಲ ಕವರ್ ಆಗಿದೆ. ಓಕೆ, ಸೊ ಅದನ್ನ ನೀವು ಅಲ್ಲೂ ಕೂಡ ಓದ್ಕೋಬಹುದು. ಎಲ್ಲ ಬೇರೆ ಬೇರೆ ತಳಿಗಳನ್ನ ಕೂಡ ನಾವು ಮೆನ್ಷನ್ ಮಾಡಿದೀವಿ. ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಡೈರಿ ಸೆಟಪ್ ಮಾಡೋಕೆ, ಆಂಟರ್ಪ್ರಿನರ್ಶಿಪ್ ಮಾಡೋಕೆ 25% ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? 10,000 ಫಾರ್ಮರ್ಸ್ಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ದಾರೆ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಫಿಶರೀಸ್ ಏನ್ ಮಾಡ್ತಾ ಇದ್ದಾರೆ? ಮತ್ಸ್ಯದರ್ಶಿನಿ ಔಟ್ಲೆಟ್ಸ್. ಓಕೆ, ಎಲ್ಲೆಲ್ಲಿ? ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರು. ನೆನ್ಪಿಟ್ಕೊಳ್ಳಿ, ಪ್ಲೇಸಸ್ ಅನ್ನ ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಫಿಶ್ ಮಾರ್ಕೆಟ್ ಅನ್ನ ಎಲ್ಲೆಲ್ಲಿ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಅಂಡ್ ಬಾಗಲಕೋಟ್. ನೋಡಿ, ಆಡ್ ಒನ್ ಔಟ್ ಏನಿದೆ? ಬಾಗಲಕೋಟ್ ಇದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಎದಕ್ಕೆ? ಆಲ್ ದೀಸ್ ಆರ್ ಪಾರ್ಟ್ ಆಫ್ ಕೋಸ್ಟಲ್ ಸೈಡ್ ಬಂದ್ಬಿಡತ್ತೆ.
ಇದು ಸ್ವಲ್ಪ ಸೆಂಟ್ರಲ್ ಸೈಡ್ ಬರುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫ್ರೀ ಫಿಶರೀಸ್ ಕಿಟ್ ಅನ್ನ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಓಕೆ, ವ್ಯಾಲ್ಯೂ ಆಫ್ ಫ್ರೀ ಫಿಶರೀಸ್ ಕಿಟ್ ಅದನ್ನ ಡಬಲ್ ಮಾಡಿದ್ದಾರೆ ಅವರು. ಓಕೆ, ಮೊದ್ಲೆಷ್ಟಿತ್ತು 10,000 ರೂಪಾಯಿ ವರ್ತು ಕಿಟ್ ಅನ್ನ ಕೊಡ್ತಾ ಇದ್ರು. ಬೇಸಿಕಲಿ ಕಿಟ್ ಒಳಗಡೆ ನಿಮ್ದು ಏನಂತಾರೆ, ನಮ್ದು ನೆಟ್, ಓಕೆ, ಫಿಶಿಂಗ್ ಎಕ್ವಿಪ್ಮೆಂಟು, ಓಕೆ, ಆಮೇಲೆ ನಿಮ್ದು ಏನಂತಾರೆ ಕೊರ್ಯಾಕಲ್, ಓಕೆ, ಈ ತರ ಇರುತ್ತೆ. ಗಾಳಿಪಟ ಮೂವಿ ಒಳಗಡೆ ಗಣೇಶು ಮತ್ತೆ ಹೀರೋಯಿನ್ ಹೋಗ್ತಾರಲ್ಲ, ಸೊ ಈ ತರ ಇರುತ್ತೆ ನೋಡಿ, ನೀರ್ ಮೇಲೆ ಹೋಗೋದು, ಕೊರ್ಯಾಕಲ್ ಅಂತ ಕರಿತೀವಿ, ರೈಟ್? ಸೊ ಅದನ್ನೆಲ್ಲ ಇದ್ರೊಳಗಡೆ ಕೊಡ್ತಾರೆ. ಸೊ 20,000 ರುಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ ಕಿಟ್ಟಿನ ವ್ಯಾಲ್ಯೂ. ನೆಕ್ಸ್ಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಫಿಶರೀಸ್ ಅನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಎಲ್ಲಿ? ಮಂಗಳೂರು ಫಿಶರೀಸ್ ಕಾಲೇಜ್ ಒಳಗಡೆ. ಫೋಕಸ್ ಏರಿಯಾ ಏನಿದೆ ನೋಡ್ಕೊಳ್ಳಿ, ಮರೀನ್ ಬಯೋಟೆಕ್ನಾಲಜಿ, ಮರೀನ್ ಮೆರಿಕಲ್ಚರ್ ಅಂಡ್ ಬ್ಲೂ ಎಕನಾಮಿ. ಬೇಸಿಕಲಿ ನಿಮ್ದು ನೀರೊಳಗಡೆ ಇರುವಂತಹ ಬೇರೆ ಬೇರೆ ಜೀವ ಜಂತುಗಳು, ಫಾರ್ ಎಕ್ಸಾಂಪಲ್ ನಾವು ಶಿರಿಂಪ್ ಅಂತ ಕರಿತೀವಿ, ಫಿಶ್, ಬೇರೆ ಬೇರೆ ತರಹದ ಫಿಶ್, ರೈಟ್, ಅವುಗಳನ್ನ ಡೆವಲಪ್ ಮಾಡಿ ಬೇಸಿಕಲಿ ಫುಡ್ ಸೆಕ್ಯೂರಿಟಿಯನ್ನ ರೀಚ್ ಮಾಡೋಕೆ ಟ್ರೈ ಮಾಡ್ತಾರೆ ಅಂತ ಒಂದು ಪ್ಲಾನ್ ಇದು, ರೈಟ್? ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಕೋಆಪರೇಷನ್, ರೈಟ್, ಕ್ರಾಪ್ ಲೋನ್ ಅನ್ನು ಕೊಡ್ಬೇಕಂತ ಇದ್ದಾರೆ. ಇಂಟ್ರೆಸ್ಟ್ ಫ್ರೀ ಕ್ರಾಪ್ ಲೋನು, ಓಕೆ, 30,000 crore ವರ್ತು ಅಂಡ್ 30 lakh ಫಾರ್ಮರ್ಸ್ಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ ಯಶಸ್ವಿನಿ ಸ್ಕೀಮ್, ಸೆಲ್ಫ್ ಫಂಡೆಡ್ ಹೆಲ್ತ್ ಕೇರ್ ಸ್ಕೀಮ್ ಆಗುತ್ತೆ ಇದು. ಓಕೆ, ಇಟ್ ಇಸ್ ಅ ಪಾರ್ಟ್ ಆಫ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್. ಆರ್ಕ್ ಅಂತ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಂತ, ರೈಟ್? ಮೊದಲು ಇದನ್ನ ಸಬ್ಸ್ಯೂಮ್ ಮಾಡಿದ್ರು ಆಯುಷ್ಮಾನ್ ಭಾರತ್ ಸ್ಕೀಮ್ ಒಳಗಡೆ, ಬಟ್ ಈಗ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಮತ್ತೆ ರಿಲಾಂಚ್ ಮಾಡಿದ್ದಾರೆ. ಇದರ ಎಲಿಜಿಬಿಲಿಟಿ ನೋಡ್ಕೊಳ್ಳಿ, ಯು ಶುಡ್ ಬಿ ಅ ಮೆಂಬರ್ ಆಫ್ ಕೋಆಪರೇಟಿವ್ ಫಾರ್ ಅಟ್ ಲೀಸ್ಟ್ 3 months. ಓಕೆ, 3 monthsಗೆ ನೀವು ಕೋಆಪರೇಟಿವ್ ನ ಮೆಂಬರ್ ಆಗಿರ್ಬೇಕು. ಅಂಡ್ ಯು ಕ್ಯಾನ್ ಬಿ ಫಾರ್ಮರ್, ಮಿಲ್ಕ್ ಪ್ರೊಡ್ಯೂಸರ್, ವೀವರ್ ಏನಾದರೂ ಆಗಿರ್ಬೋದು. ಓಕೆ, ಬಟ್ ಕೋಆಪರೇಟಿವ್ ನ ಮೆಂಬರ್ ಆಗಿರ್ಬೇಕು. ನೆಕ್ಸ್ಟ್ ಡಿಸಿಸಿ ಬ್ಯಾಂಕ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕಂತ ಮಾಡಿದ್ದಾರೆ. ಯಾಕಂದ್ರೆ ಫಾರ್ಮರ್ ಸಿಗ್ಬೇಕಲ್ಲ, ಮತ್ತೆ ಲೋನ್ ಎಲ್ಲ ಕೊಡಬೇಕು. ಸೊ ಹಾಗಾಗಿ ಡಿಸಿಸಿ ಬ್ಯಾಂಕ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಮಾರ್ಕೆಟ್ ಇಂಟರ್ವೆನ್ಷನ್ ಅನ್ನ ಮಾಡ್ಬೇಕಂತಿದ್ದಾರೆ. ಸೊ ಮೇಜ್ ಅನ್ನ ಬೆಳೆದಾಗ ಮಾರ್ಕೆಟ್ ಅಲ್ಲಿ ಏನಾದ್ರು ಪ್ರೈಸ್ ಡ್ರಾಪ್ ಆಯ್ತು ಅಂತಂದ್ರೆ ಅದನ್ನ ಪ್ರೊಕ್ಯೂರ್ ಮಾಡೋದಕ್ಕೆ ದೇ ಹ್ಯಾವ್ ಆಲ್ಸೋ ಬ್ರಾಟ್ ಇನ್ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್. ಓಕೆ, ನೆಕ್ಸ್ಟ್ ಎಲ್ಲ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್, ಓಕೆ, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲವನ್ನು ಅವರು ಡಿಜಿಟಲೈಸ್ DIGITILS ಓಕೆ, ಡಿಜಿಟಲೈಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ರಾನ್ಸ್ಪರೆನ್ಸಿ, ಎಫಿಷಿಯನ್ಸಿ ಅಂಡ್ ಎಕ್ಸೆಸ್ ಟು ಕ್ರೆಡಿಟ್, ಓಕೆ, ಇನ್ ಬಿಟ್ವೀನ್ ಮಿಡಲ್ ಮೆನ್ ಬಂದು ಫಾರ್ಮರ್ಸ್ ಅನ್ನ ಎಕ್ಸ್ಪ್ಲೋಯ್ಟ್ ಮಾಡಬಾರ್ದು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, next coming to water resources, I think the video is already pretty long. We'll stop it here and we'll cover this in the next class.